ಸುತ್ತ ದೇವರೊಂದು ಕೃಪೆ, ದೇವರೊಂದು ದಯೆ, ದೇವರೊಂದು ಆಶೀರ್ವಾದದಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾ ಕೃಪೆಗಾಗಿ ನಾವು ದೇವರಿಗೆ ತುಂಬ ಕೃತಜ್ಞತವುಳ್ಳವರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ, ನಾವು ಕಳೆದ ಒಂದು ವಾರದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಏನು ಮಾಡಿದ್ರೆ ನಾವು ಮುಖ್ಯವಾದ ಒಂದು ಭಾಗ ನೋಡಿದ್ರಿ. ಮೊದಲನೇ ಭಾಗ ನೋಡಿದ್ರೆ ಇಂದ ನಾವು ಅದ್ರಲ್ಲಿ ನೋಡಿರೋದು ಏನಪ್ಪ ಮಾತುಗಳಂತ ರಿವೈಸ್ ಮಾಡಿಬಿಟ್ಟು ಇವತ್ತಿನ ಪಾಠಕ್ಕೆ ನಾವು ಏನು ಮಾಡೋಣ ಹೋಗೋಣ ಅಲ್ರ. ಸೊ ನಾವು ಅದಕ್ಕಿಂತ ಮುಂಚೆ ಕ್ರಿಸ್ತ ವಿರೋಧಿ ಬಗ್ಗೆ ನಾವು ಸತ್ಯವೇದಲ್ಲಿ ನೋಡಿದ್ರೆ ಪಾಠನ. ಕ್ರಿಸ್ತ ವಿರೋಧಿ ಯಾರೋ, ಕ್ರಿಸ್ತ ವಿರೋಧಿ ಒಬ್ಬ ವ್ಯಕ್ತಿ ಅಲ್ಲ ಅದು. ಅದೇ ರೀತಿ ಅದು ಯಾವುದೋ ರೀತಿ ಮೆಮೊರಿ ಚಿಪ್ಪು ಅಲ್ಲ. ಅಂದರೆ ಸತ್ಯವೇದದಲ್ಲಿ ಕ್ರಿಸ್ತ ವಿರೋಧಿ ಅಂತಂದರೆ ಏನಪ್ಪ, ಅನೇಕ ಮಂದಿ ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತ ಅಪೊಸ್ತಲರ ಕಾಲದಲ್ಲಿ ಹೇಳಿದ್ರು. ಹಾಗಿರ್ಬೇಕಾದ್ರೆ ಯಾರಪ್ಪ ಅದು ಕ್ರಿಸ್ತ ವಿರೋಧಿಗಳು ಅಂತ ಸತ್ಯವೇದದಲ್ಲಿ ನೋಡಿದ್ರೆ, ಸೊ ನೋಡ್ಬೇಕಾದ್ರೆ ಸತ್ಯ ಪ್ರಕಾರ ಇಲ್ದಿರ ಸತ್ಯದ ವಿರುದ್ಧವಾಗಿ ಮಾಡೋಂಥ ದುರುಪದೇಶಗಳು ನಡೆಯುವಂಥ ಒಂದು ಅನೇಕ ಒಂದು ಕ್ರೈಸ್ತವರಿಗೇನೆ ಸತ್ಯವೇದದಲ್ಲಿ ಕ್ರಿಸ್ತ ವಿರೋಧಿ ಅಂತ ಹೇಳೋದು. ಆಮೇಲೆ ಆ ಒಂದು ಸಂಖ್ಯೆನ 666ನ ನೆತ್ತಿ ಮೇಲಾಗ್ಲಿ ಕೈ ಮೇಲಾಗ್ಲಿ ಮುದ್ರೆ ಹಾಕೊಡೋದು ಅಂತಂದ್ರೆ ಅದು ನೇರವಾಗಿರೋಂಥ 666 ಅಲ್ಲ ಅಲ್ವರ. ಸೊ ನೆತ್ತಿ ಮೇಲೆ ಅಂತಂದ್ರೆ ಆ ದುರ್ಬೋಧನೆಗಳಿಗೆ ನಾವು ನಮ್ಮ ಮನಸ್ಸನ್ನು ಕೊಟ್ಟವಾಗ ಏನ್ರಿ, ಅವಾಗ ನಾವು ಕ್ರಿಸ್ತ ವಿರೋಧಿಗೆ ನಾವೇನಾಗ್ತೀರಿ, ನಾವೇ ನಮ್ಮ ಮನಸ್ಸನ್ನು ಕೊಟ್ಟಂಗೆ, ಅವಾಗ ನಾವೇ ನಮ್ಮ ತಲೆ ಮೇಲೆ ಏನು ಮಾಡ್ದಂಗೆ ಅವಾಗ ಆ ಕ್ರಿಸ್ತ ವಿರೋಧಿಯ ಒಂದು ಸಂಖ್ಯೆನ ಅದನ್ನ ಒಪ್ಕೊಂಡಂಗೆ ಅಂತ. ಅದೇ ಥರ ಆ ಒಂದು ಕ್ರಿಸ್ತ ವಿರೋಧಿಯ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡೋದಾಗ್ಲಿ, ಅದಕ್ಕೆ ನಮ್ಮ ಒಂದು ಹಣಕಾಸಾಗ್ಲಿ ಅಥವಾ ನಮ್ಮ ಒಂದು ಸಹಾಯಗಳನ್ನ ಮಾಡುವಂಥ ರೀತಿಯಲ್ಲಿದ್ದರೆ ಅವಾಗ ನಾವು ನಮ್ಮ ಕೈ ಮೇಲೆ ಮಾಡಿದಂಗೆ ಮುದ್ರೆ ಹಾಕೊಂಡಂಗೆ ಅಂತ ಕೂಡ ನೋಡಿದ್ರಿ ಅಲ್ರ. ಅದಕ್ಕೆ 666 ಏನಪ್ಪ ಇದು ಅಂತ ನೋಡಿದ್ರೆ ಇದು ಯಾರು ಲಿಟ್ರಲ್ ಆಗಿರೋಂಥ ನಂಬರ್ ಅಲ್ಲ. ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಎಂದ್ರೆ ಇದು ಬುದ್ಧಿವಂತನು ಏನು ಮಾಡಲಿ ಇದನ್ನ ಎಣಿಸ್ಲಿ ಅಂತ ಕೂಡ ಹೇಳ್ತಾರೆ. ಇದು ಮೃಗದ ಹೆಸರನ್ನು ಸೂಚಿಸುವಂಥ ಅಂಕೆ ಅಂತ ನೋಡ್ತೀರಿ. ಈ ಮೃಗ, ಈ ಮೃಗದ ಸೂಚನೆ ಮಾಡುವಂಥ ಅಂಕೆ ಅಂತ ನೋಡ್ಬೇಕಾದ್ರೆ ನಾವು ಅದಕ್ಕೆ ಗ್ರೀಕಲ್ಲಿ ವಿಕಾರಿಯಸ್ ಫಿಲಿಡಿ ಅಂತ ಹೆಸರಿದೆ. ಆ ಹೆಸರನ್ನ ಕ್ಲೀನಾಗಿ ಲೆಕ್ಕ ಹಾಕೊಂಡು ಅಂದರೆ ಆ ಹೆಸರಲ್ಲಿ ನಮ್ಗೆ ಏನಾಗಿದೆ ಅಂದರೆ ಏನ್ರಿ, ಆ ಒಂದು ರೋಮ್ ಭಾಷೆಯಲ್ಲಿ ಒಂದೊಂದು ಪದಗಳಿಗೆ ಏನಿದೆ ಅಂದರೆ ಒಂದೊಂದು ಸಂಖ್ಯೆಗಳಿದೆ. ಸೊ ಅದಕ್ಕೆ ವಿಕಾರಿಯಸ್ ಫಿಲಿಡಿ ಅಂತಂದರೆ ಏನ್ರಿ, ಅಲ್ಲಿ ನೋಡ್ಬೇಕಾದ್ರೆ ಅದು ಲ್ಯಾಟಿನ್ ವಾರ್ತೆ, ಕ್ರಿಸ್ತನ ಬದಲಾಗಿ ಅಂತ ಅರ್ಥ ಅದು. ಆ ಒಂದು ಲ್ಯಾಟಿನ್ ಪದದಲ್ಲಿ ರೋಮನ್ ನ್ಯೂಮರಿಕಲ್ಸ್ ಪ್ರಕಾರ ಲೆಕ್ಕ ಹಾಕೊಂಡ್ರೆ ನಮ್ಗೆ 666 ಬರ್ತಾರೆ ಅಂತ ನೋಡಿದ್ರೆ, ಅಂದರೆ ಇವತ್ತಿರೋಂಥ ಪೋಪಿನ ಆಳ್ವಿಕೆ ಮತ್ತು ಈ ಪ್ರೊಟೆಸ್ಟೆನ್ಸ್ ಸಂಬಂಧಪಟ್ಟ ಹಾಗೆ ಮಾಡುವಂಥ ಎಲ್ಲ ದುರ್ಬೋಧನೆ ಸಭೆಗಳಿಗೇ ಬೈಬಲ್ನಲ್ಲಿ ಕ್ರಿಸ್ತ ವಿರೋಧಿ ಅಂತ ಕರೆಯೋದಂತ ಕೂಡ ನಾವೇ ಮಾಡಿದೆ ನೋಡಿದ್ರಿ. ಸರಿ, ಕ್ರಿಸ್ತ ವಿರೋಧಿ ಬಂದಿದ್ದಾನೆ ಅಂದರೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಏನಾಗಬೇಕು, ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಓದೋದು ತುಂಬ ಇಂಪಾರ್ಟೆಂಟ್. ಅದನ್ನೇ ನಮಗೆ 2ನೇ ಥೆಸಲೋನಿಕ 2ನೇ ಅಧ್ಯಾಯ 1-3 ಹೇಳೋದು. ಅದರ ಆ ದಿನವಾಗಲಿ ಆ ಗಳಿಗೆ ಆಗಲಿ ಏನ್ರಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಬರಬೇಕು ಅಂತಂದರೆ ಮೊದಲೇನಾಗಬೇಕು, ಮತಭ್ರಷ್ಟ ಉಂಟಾಗಿ ಅದರ ಅಧರ್ಮದ ಸ್ವರೂಪನು ಬಯಲಿಗೆ ಬರಬೇಕು. ಅದಾಗಿದ್ದಂತನೇ ಈ ಒಂದು ದಿನಗಳು ಬರೋದಕ್ಕೆ ಸಾಧ್ಯ ಅಂತ ನಾವೇನು ಮಾಡ್ತೀರಿ, ಬಹು ಸ್ಪಷ್ಟವಾಗಿ ಹೇಳ್ತೀರಿ ಅದರ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಎರಡನೇ ಬರುವಿಕೆ ಯಾತಕ್ಕಾಗಿ ಬರ್ತಾರೆ, ಯಾವಾಗ ಬರ್ತಾರೆ, ಮತ್ತು ಹೇಗೆ ಬರ್ತಾರೆ ಅಂದ್ಬಿಟ್ಟು ಈ ವಿಚಾರಗಳನ್ನ ನೋಡೋದೇ ನಾವು ಮುಖ್ಯವಾದಂಥ ಒಂದು ಉದ್ದೇಶವಾಗಿತ್ತು. ಅದಕ್ಕೆ ಕಳಿಸ್ತಿ ನಾವೇನು ನೋಡಿದ್ರಿ, ಯೇಸು ಕ್ರಿಸ್ತ ಬರ್ತಾರೆ 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 ಅಂತ ಹೇಳ್ತಾರಲ್ಲ, ಹೇಗೆ ಬರ್ತಾರೆ, ಅದರ ಬೇಗನೆ ಬರ್ತೆ ಅಂತ ಕೂಡ ಹೇಳಿದ್ರು. ನೀವೇ ಯೋಚನೆ ಮಾಡಿ, ಪರಲೋಕದಿಂದ ಒಬ್ಬ ದೇವದೂತ ಭೂಲೋಕಕ್ಕೆ ಬರೋಕ್ಕೆ ಎಷ್ಟೊತ್ತಪ್ಪ ಬೇಕು? ಕ್ಷಣ ಮಾತ್ರದಲ್ಲಿ ಬರ್ಬೋದು. ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿ 2000 ವರ್ಷ ಆಯ್ತಲ್ಲ, ಇನ್ನೂ ಬಂದಿಲ್ವಲ್ಲ, ಯಾರು ಕೇಳೋದಿಲ್ಲ ಬೇಗನೆ ಬರ್ತಾರೆ ಅಂತ ಹೇಳ್ತಲ್ಲ, ಇದು ಹೇಗೆ ಸಾಧ್ಯ ಅಲ್ವರ? ಸತಿ ನೋಡ್ಬೇಕಾರೆ ಏನ್ರಿ, ಯೇಸು ಕ್ರಿಸ್ತು ಆ ಮಾತು ಹೇಳ್ತಾರಲ್ಲ, ಅದೇನ ಬಗ್ಗೆ ಆಗಲಿ ಗಳಿಗೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ. ಈ ಮಾತನ್ನು ಎಷ್ಟೋ ಜನ ಏನು ಮಾಡ್ಬಿಡ್ತಾರೆ, ಹೇಳ್ಬಿಡ್ತಾರೆ, ಹೌದೌದು ಯೇಸು ಕ್ರಿಸ್ತು ಎರಡಂಬರಿಕೆ ಬಗ್ಗೆ ನಾವು ಮಾಡಬೇಕು, ಆದರೆ ಆ ದಿನ ಬಗ್ಗೆ ಆಗಲಿ ಗಳಿಗೆ ಬಗ್ಗೆ ಆಗಲಿ ಯಾರಿಗೂ ಏನೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಏನ್ರಿ, ಅದು ಬಂದ್ಬಿಟ್ಟು ಏನ್ರಿ, ಯಾರಿಗೂ ಗೊತ್ತಿಲ್ದಿರೋದು, ಅದರ ದೇವದೂತರಿಗೂ ಗೊತ್ತಿಲ್ಲ, ಇವನ್ ಯೇಸು ಕ್ರಿಸ್ತನ್ಗೆ ಏನಾಗಿಲ್ಲ ಅದು ಗೊತ್ತಿಲ್ಲ ಅಂತ ಏನು ಮಾಡ್ತಾರೆ, ಹೇಳ್ಬಿಡ್ತಾರೆ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನ್ರಿ, ಅದು ಮಾರ್ಕನ ಬರೆದ ಸುವಾರ್ತೆ 13:32 ಕೂಡ ನಮ್ಗೆ ಏನಾಗ್ತದೆ, ಬಹು ಸ್ಪಷ್ಟವಾಗಿ ಬರ್ತದೆ. ಆದರೆ ಏನಪ್ಪ ಯೇಸು ಕ್ರಿಸ್ತನ್ಗೆ ಇವತ್ತು ಕೂಡ ಗೊತ್ತಿಲ್ವಾ ಯೇಸು ಕ್ರಿಸ್ತು ಎರಡಂಬರಿಕೆಯಲ್ಲಿ ಯಾವಾಗ ಬರ್ತಾರೆ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಯಾಕಂದ್ರೆ ಯೇಸು ಕ್ರಿಸ್ತು ಈ ಮಾತನ್ನ ಯಾವಾಗ ಹೇಳಿದ್ರು ಅಂತ ನೋಡಿದ್ರೆ, ಯೇಸು ಕ್ರಿಸ್ತು ಭೂಲೋಕದಲ್ಲಿರ್ಬೇಕಾರೆ ಅವರು ಮರಣನ ಅನುಭವಿಸೋದಕ್ಕಿಂತ ಮುಂಚೆ ಅವ್ರು ಹೇಳಿರಂತ ಏನ್ರಿ ಇದು, ಇದು ಒಂದು ಮಾತು ಅಲ್ವರ. ಆದ್ರೆ ಯೇಸು ಕ್ರಿಸ್ತನ್ಗೆ ಇವತ್ತು ವಿಚಾರ ಗೊತ್ತಿಲ್ವಾ ಅದರ ಅಂತಂದ್ರೆ ಖಂಡಿತವಾಗೂ ಯೇಸು ಕ್ರಿಸ್ತನ್ಗೆ ಏನಾಗಿದೆ, ಗೊತ್ತಿದ್ದಾರೆ ಅಲ್ವರ. ಆ ವಿಚಾರ ಮತ್ತೆ ಯೇಸು ಕ್ರಿಸ್ತು ಆ ಮಾತನ್ನು ಯಾಕೆ ಹೇಳಿದ್ರು, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇರ್ಬೇಕಾರೆ ಅಂತಂದ್ರೆ
ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ಯೇಸು ಕ್ರಿಸ್ತು ಆ ಮಾತನ್ನ ಹೇಳ್ಬೇಕಾದ್ರೆ ಏನ್ರಿ ಇನ್ನ ಅವರು ಶಿಲ್ಬೆ ಮೇಲೆ ತನ್ನ ಪ್ರಾಣನ ಏನ್ ಮಾಡಿಲ್ಲ, ಒಪ್ಪಿಸ್ಕೊಟ್ಟಿರ್ಲಿಲ್ಲ. ದೇವ್ರಿಗೆ ಮರಣದವರೆಗೂ ನಂಬಿಕಸ್ಥರಾಗಿರ್ತಾರೆ ಅಂತ ಅಂದ್ಬಿಟ್ಟು ಇನ್ನ ದೇವ್ರಿಗೆ ಏನ್ ಮಾಡಿಲ್ಲ, ಅವರು ಪ್ರೂವ್ ಮಾಡಿರಲಿಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಏನ್ರಿ ನೋಡ್ಬೇಕಾದ್ರೆ ಆ ಅದರಿಂದ ಯೇಸು ಕ್ರಿಸ್ತು ಮಾತನ್ನ ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತು ಯಾವಾಗ ಶಿಲ್ಬೆ ಮೇಲೆ ಸತ್ತಿ ಪುನರುತ್ಥಾನ ಆಗ್ತಾರೋ, ಭೂಲೋಕದಲ್ಲಿ ಪರಲೋಕದಲ್ಲಿ ಸರ್ವ ಅಧಿಕಾರನ ದೇವ್ರು ಯಾರಿಗಪ್ಪ ಕೊಟ್ಟರು ಅಂತ ನೋಡ್ತಿದ್ರೆ ಕ್ರಿಸ್ತನ್ಗೆ ಕೊಟ್ಟಿರೋದು ನಾವ್ ಏನ್ ಮಾಡ್ತೀರಿ ನೋಡ್ತೀರಿ ನೋಡಿ. ಅದಕ್ಕೆ ಓದ್ನ ಆ ವಾಕ್ಯನ ಮತ್ತೆ 28:18 ಓದಿ ದಯವಿಟ್ಟು ಯಾರಾದ್ರು. ಬ್ರದರ್ ಸಿಸ್ಟರ್ಸ್ ಯಾರು ಓದ್ತೀರಾ ಜಲ್ದಿ. ಆಗ ಯೇಸು ಹತ್ತರಕ್ಕೆ ಬಂದು ಅಂದದ್ದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅದ್ ನೋಡ್ರ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಯಾರು ಕೊಡಲ್ಪಟ್ಟಿದೆ, ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅಲ್ರ ಹಂಗಾರೆ ಯೇಸು ಕ್ರಿಸ್ತನ್ಗೆ ಅವಾಗ ಕೊಟ್ಟಿಲ್ಲ, ಇವಾಗ ಏನಾಗಿದೆ, ಕೊಡಲ್ಪಟ್ಟಿದೆ. ಅಲ್ರ ಹಂಗಾರೆ ಇವಾಗ ಯೇಸು ಕ್ರಿಸ್ತನ್ಗೆ ಏನ್ ಗೊತ್ತಿಲ್ಲ ಅಂತ ಹೇಳಕತ್ತಾರ ಅಂದ್ರೆ, ಇಲ್ಲ, ಇವಾಗ ಯೇಸು ಕ್ರಿಸ್ತನ್ಗೆ ಎಲ್ಲ ಗೊತ್ತಿರಿ. ಆದರೆ ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ನಮ್ಗೆ ಚಿತ್ರೀಕರಣ ಮಾಡಿದ್ರೆ ನೋಡ್ತೀರಿ. ಅದರ ಪ್ರಕಟಣೆ 5ನೇ ಅಧ್ಯಾಯ ನೋಡ್ಬೇಕಾದ್ರೆ ಆ 1-6 ವಾಕ್ಯಗಳಲ್ಲಿ ಪರಲೋಕದಲ್ಲಿ ದೇವ್ರ ಸಿಂಹಾಸನ ಕೂತಿರೋದು ನೋಡ್ತೀರಿ. ಅವ್ರ ಕೈಯಲ್ಲಿ ಒಂದು ಸುಳ್ಳಿ ಇಟ್ಟಿರೋದು ನೋಡ್ತೀರಿ. ಆದರೆ ಸುಳ್ಳಿನ ಹಿಂದೆ ತೆಗೆದು ಆ ಮುದ್ರೆಗಳನ್ನ ಹೊಡೆದ್ಬಿಟ್ಟು ಅದು ತೆಗೆದು ಓದೋದಕ್ಕೆ ಯಾರಿಗೂ ಯೋಗ್ಯವಾಗಿರಲಿಲ್ಲ. ಅವಾಗ ವ್ಯವಹಾರ ಆಳ್ತಾ ಇರ್ಬೇಕಾದ್ರೆ ಪರಲೋಕದಿಂದ ಒಂದು ಸದ್ದು ಬರ್ತಾರೆ. ಅದರ ಏನ್ರೆ ಯೂದ ಗೋತ್ರದ ಸಿಂಹವು ಏನಾಗಿದೆಯಂತೆ, ಅದರ ಜಯ ಹೊಂದಿದ್ದಾನೆ. ಅದರ ಆ ಮುದ್ರೆನ ಹೊಡೆದ್ಬಿಟ್ಟು ಅದರಲ್ಲಿರೋಂಥ ವಿಚಾರಗಳನ್ನ ತಿಳ್ಕೊಂಡಕ್ಕೆ ಏನಾಗಿದ್ರೆ ಯೋಗ್ಯವಾಗಿ ಕಾಣ್ ಬಂದಿದ್ದಾರೆ ಅಂತ ಕೂಡ ನಾವು ಏನ್ ಮಾಡ್ತೀವಿ ನೋಡ್ತೀರಿ. ಅದರ ನೋಡಿ ಓದೋಣ. ಮತ್ತೆ ಸಾರಿ, ಪ್ರಕಟಣೆ 5ನೇ ಅಧ್ಯಾಯ ಓದಿ ದಯವಿಟ್ಟು ಆ ವಾಕ್ಯನ. ರೆವಲ್ಯೂಷನ್ ಸಿಂಹಾಸನ ಒಂದ್ ನಿಮಿಷ ಬರ್ತಾರೆ. ಪ್ರಕಟಣೆ 5ನೇ ಅಧ್ಯಾಯ 5ನೇ ವಾಕ್ಯ ಬರ್ತಾರೆ. ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ವೆರಿ ಗುಡ್. ನೋಡ್ರ, ಅಳಬೇಡ, ಯೂದ ಗೋತ್ರದ ಸಿಂಹವು ಏನಾಗಿದೆ, ಜಯ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ಒಡೆದು ಓದೋದಕ್ಕೆ ಯೋಗ್ಯವಾಗಿ ಕಂಡಿದೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ದೇವರಿಗೆ ಯೋಗ್ಯವಾಗಿ ಬಂದಿದ್ಮೇಲೆ ಆ ಮುದ್ರೆನ ಹೊಡೆದ್ಬಿಟ್ಟು ಅದರ ಎಲ್ಲ ರಹಸ್ಯಗಳನ್ನ ಎಲ್ಲ ಕ್ಲೀನಾಗಿ ಹೇಳೋದಿಕ್ಕೆ ಅವ್ರಿಗೆ ಏನಾಯ್ತಂತೆ, ಅವರು ಅಧಿಕಾರ ಉಳ್ಳವರಾಗಿದ್ದಾರೆ ಇವಾಗ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ದು, ಭೂಲೋಕ ಇರ್ಬೇಕಾರೆ ನಾನು ಹೋದ್ರೆ ನಿಮ್ಗೇನು ಮಾಡ್ತೀನಿ, ನಿಮಗೆ ಪವಿತ್ರಾತ್ಮನ ಕಳಿಸ್ತೀನಿ. ಪವಿತ್ರಾತ್ಮ ಬಂದು ಏನು ಮಾಡ್ತಾರೆ ಅಂದರೆ ನಿಮ್ಮ ಸಕಲ ಸತ್ಯಕ್ಕೆ ಏನು ಮಾಡ್ತಾರೆ, ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನೋಡಿ ಓದೋಣ, ಜಾನ್ 16:13 ಬರ್ತಾರೆ. ಜಾನ್ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನೋಡ್ರ, ಸಕಲ ವಿಷಯದಲ್ಲಿಯೂ ನಿಮ್ಗೆ ಏನ್ ಮಾಡ್ತಾನೆ, ಸತ್ಯಕ್ಕೆ ಸೇರಿಸ್ತಾರೆ. ಹಂಗಾರೆ ಇದು ಫಸ್ಟ್ ಇಲ್ಲ ರೀ, ಪವಿತ್ರಾತ್ಮ ಬಂದ್ಮೇಲೆ ಇದು ನೆರವೇರಂಥದ್ದು. ಅಂದ್ರೆ ಪಂಚಾಶತಮ ದಿನ, ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ಬಂದ ಸಮಯ ಮೇಲೆ ಬಂತು. ಅವಾಗ ದೇವರು ಏನಪ್ಪ ಮಾಡೋದಂದ್ರೆ ಎಲ್ಲಾ ವಿಚಾರಗಳನ್ನ ಕ್ರಿಸ್ತನ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ಸಭೆಗೆ ಏನ್ ಮಾಡಿದಾರೆ, ತಿಳಿಸಿದ್ದಾರೆ. ನೋಡಿ, ಅದಕ್ಕೆ ಪ್ರಕಟಣೆ 1:1 ನೋಡಿ ಏನ್ ಹೇಳ್ತಾರೆ. ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದ್ರು. ಮುಂದೆ ನಡೆಯಬೇಕಾದದ್ನೆಲ್ಲ ಸೂಚಿಸಿದ್ರು. ಅದಕ್ಕೆ ಯೇಸು ಕ್ರಿಸ್ತನ 2ನೇ ಬರಿಕೆ ಬಗ್ಗೆ ಕೂಡ ಏನ್ ಮಾಡಿದ್ರೆ ಕ್ಲೀನಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನೋಡ್ರಿ, ಸಭೆಗೆ ಯೇಸು ಕ್ರಿಸ್ತು ಶಿಲ್ಬೆ ಸಾಯ ತನಕ ಗೊತ್ತಿರಲಿಲ್ಲ. ಅದು ಯೇಸು ಕ್ರಿಸ್ತು ಶಿಲ್ಬೆ ಸತ್ತಿದ ಮೇಲೆ ಎಲ್ಲವೂ ಏನಾಗಿದೆ ಗೊತ್ತಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇವಾಗ ನಮ್ಮ ಕರ್ತನಿಗೆ, ಇವಾಗ ನಮ್ಮ ರಕ್ಷಕನಿಗೆ ಎಲ್ಲ ವಿಚಾರ ಗೊತ್ತಿಲ್ಲದಿರೋದು ಯಾವುದಿಲ್ಲ ರೀ. ಅದೇ ರೀತಿ ಸಭೆಗೂ ಕೂಡ ಏನಾಗಿದೆ, ಗೊತ್ತಿರ್ತದೆ. ಅಪೋಸ್ಟಲ್ ಪೌಲು ಇದನ್ನ ಭಯಂಕರ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ, ನೋಡಿದ್ದೀನಿ. ಎಲ್ಲಿ ಹೇಳ್ತಾರೆ ಏನ್ರಿ, 1 ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡೋಣ ಇವಾಗ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ನೋಡ್ರ, ಯಾವ ಸಂಗತಿಗಳು, ಕರ್ತನ 2ನೇ ಬರುವಿಕೆ ಬಗ್ಗೆ, ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಆಗ್ಲಿ ನಿಮ್ಗೆ ಹೇಳಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ನಿಮ್ಗೆ ಗೊತ್ತೇ ಇಲ್ಲ, ಗೊತ್ತಿರದೇ ಬೇಕಾಗಿಲ್ಲ ಅಂತಂತಾರ. ನಿಮಗ್ ಚೆನ್ನಾಗ್ ಗೊತ್ತು.
ಅದರ ಏನ್ರಿ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಏನಪ್ಪ ಹೇಳ್ತಾರೆ ಅಂದ್ರೆ ನಾನು ತಿರ್ಗಾ ನಿಮ್ಗೆ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನನಗೆ ಮುಂದಕ್ಕೆ ಓದಿ ಇಷ್ಟ ನೆಕ್ಸ್ಟ್ ಹಂಗೆ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ನೋಡ್ರಾ ಏನ್ರಿ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗ್ ಬರ್ತಾನೋ ಹಾಗೇನೆ ಏನಾಗ್ತಾರೆ ಕರ್ತನ ದಿನ ಬರ್ತದೆ ಅಂತಂದ್ಬಿಟ್ಟು ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ ರಾತ್ರಿ ಕಾಲದಲ್ಲಿ ಆ ಕಳ್ಳ ಹೇಗಪ್ಪ ಬರ್ತಾನೆ ನೋಡಿ ಅವ್ರು ಹೇಳ್ತಾರೆ ನಿಮ್ಗೆ ಗೊತ್ತಲ್ವಾ ನಿಮ್ಗೆ ಗೊತ್ತು ಚೆನ್ನಾಗಿ ಗೊತ್ತು ಸಭೆಗೆ ಗೊತ್ತು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ಸಭೆಗೆ ಗೊತ್ತಿರ್ತದೆ ಸತ್ಯವೇದ ಹೇಳ್ತಾರೆ ಆ ಸಭೆ ನಾವಾಗಿದ್ರೆ ನಮ್ಗೆ ಗೊತ್ತಿರ್ತದೆ. ನೋಡಿ ಏನ್ ಹೇಳ್ತಾರೆ ಇವಾಗಲ್ಲಿ ಕಳ್ಳನ ಬರುವಾಗೆ ಬರ್ತಾನೆ ಅಂತ ಹೇಳ್ತಾರೆ ಅಂತಾರೆ. ಇವಾಗ ಕಳ್ಳ ಬರ್ಬೇಕು ಹೆಂಗ್ ಬರ್ತಾರೆ ಮನೆಗೆ? ಕಳ್ಳ ಮನೆಗೆ ಬರ್ಬೇಕು ಹೆಂಗ್ ಬರ್ತಾನೆ? ಸೈಲೆಂಟ್ ಆಗಿ. ಸೈಲೆಂಟ್ ಆಗಿ ಬರ್ತಾನೆ ಅಲ್ವರ. ಇವಾಗ 1 ಥೆಸಲೋನಿಕ 4:16 ಓದಿ ಸಿಸ್ಟರ್. ಕರ್ತನ ಹೆಂಗ್ ಬರ್ತಾನಂತೆ? ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಇರಿ ಆಗ ಇರಿ. ಇವಾಗ ಏನ್ ಹೇಳ್ತಾರೆ ಕರ್ತನ ಬರ್ಬೇಕಾದ್ರೆ ತುತ್ತೂರಿ ಊದ್ಕೊಂಡು ಆಕಾಶದಿಂದ ಇಳಿದು ಬರ್ತಾನಂತೆ. ಕಳ್ಳ ಹಂಗ್ ಬರ್ತಾನೆ? ಕಳ್ಳ ತುತ್ತೂರಿ ಊದ್ಕೊಂಡ ಬರ್ತಾನೆ? ಇಲ್ವಲ್ಲ, ಸೈಲೆಂಟ್ ಆಗ್ತಾನೆ ಬರ್ತಾನೆ. ಮತ್ತೆ ಈ ಹೆಂಗ ಅರ್ಥ ಮಾಡ್ಕೊಡೋಣ? ಒಂದ್ ಕಡೆ ಕಳ್ಳನ್ ತರ ಬರ್ತಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ತುತ್ತೂರಿ ಊದ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಯೇಸು ಕ್ರಿಸ್ತ ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದ್ರೆ ನೋಡಿ ಓದೋಣ. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯ. ಪ್ರಕಟಣೆ 1:7 ಓದಿ ಸಿಸ್ಟರ್. ಇಗೋ ಮೇಘಗಳಿಂದ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ನೋಡ್ರ ಎಲ್ಲಾರ ಆತನನ್ನು ಕಣ್ಣುಗಳು ಕಾಣುವವು. ಮೇಘದಂತೆ ಬರ್ತಾರೆ, ಎಲ್ಲಾರ ಕಣ್ಣುಗಳು ಕಾಣ್ತದೆ ಅಂತ ಹೇಳ್ತಾರೆ. ನೋಡಿ ಇನ್ನೊಂದ್ ಕಡೆ ಓದೋಣ ವಾಕ್ಯ. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ? ಯೋಹಾನ 14:19 ಬರ್ತಾರೆ. ಯೋಹಾನ 14:19. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ, ನಾನು ಬದುಕುವುದರಿಂದ ನೀವು ಬದುಕುವಿರಿ. ನೋಡ್ರ ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನ ನೋಡೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಪ್ರಕಟಣೆ 1 ಏನಂತಂದ್ರೆ ಎಲ್ಲಾ ಕಣ್ಣುಗಳು ಆತನ ನೋಡ್ತವೆ ಅಂತ ಹೇಳ್ತಾರೆ. ಇವಾಗ ಆ ಲೋಕ ನೋಡಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ಅಲ್ಲಿ ನೋಡಿದ್ರೆ ಎಲ್ಲಾರ ಕಣ್ಗಳು ನೋಡ್ತಾರೆ ಅಂತ ಹೇಳ್ತಾರೆ. ಕಳ್ಳನ್ ತರ ಬರ್ತಾರೆ ಅಂತ ಹೇಳ್ತಾರೆ. ಕಳ್ಳ ಯಾರ ಕಣ್ ಕಾಣಿಸದ ಆದ್ರೆ ತುತ್ತೂರಿ ಇಟ್ಕೊಂಡ್ ಬರ್ತೀರಿ ಅಂತ ಹೇಳ್ತಾರೆ. ಹೆಂಗೆ ತುತ್ತೂರಿ ಓದ್ಕೊಂಡು ಎಲ್ಲಾರು ಕಣ್ಣು ಕಾಣಿಸಿರ್ತೀವಿ ಬರೋದು? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನ ಅರ್ಥ ಮಾಡ್ಕೊಬೇಕಪ್ಪ ಅಂದ್ರೆ ನಾವೇನಪ್ಪ ಮಾಡ್ಕೊ ಯೇಸು ಕ್ರಿಸ್ತು ಫಸ್ಟ್ ಆಫ್ ಆಲ್ ಹೇಗಿದ್ರು, ಆಮೇಲೆ ಹೇಗೆ ಸತ್ರು, ಹೇಗೆ ಪುನರ್ತನ ಆದ್ರು, ಇವಾಗ ಹೇಗಿದ್ದಾರೆ ಅಂತ ನಾವೇನ್ ಮಾಡ್ಕೊ ಫಸ್ಟ್ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡ್ರೆ ನಮ್ಮ ಕ್ರಿಸ್ತನ ಎಡಂಬರಿಕೆ ಬಗ್ಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ. ಇದನ್ನ ಕಳೆದ ವಾರ ನಾವೇನ್ ಮಾಡಿದ್ರಿ ನೋಡಿದ್ರಿ ಅಲ್ರ. ಯೇಸು ಕ್ರಿಸ್ತು ನೋಡಪ್ಪ ಏನ್ರಿ ಭೂಲೋಕಕ್ಕೆ ಬಂದ್ರು, ಹೇಗೆ ಸತ್ರು, ಹೇಗೆ ಪುನರ್ತನ ಆದ್ರು, ಇವಾಗ ಹೇಗಿದ್ದಾರೆ ಅಂತ ಏನ್ ಮಾಡಿದ್ರಿ ನೋಡಿದ್ರಿ. ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರಕ್ಕೆ ಮುಂಚೆ ದೇವರ ಬಲಗಡೆಯಲ್ಲಿ ಏನಾಗಿದ್ರು? ಅದರ ದೇವರ ಏಕೈಕ ಮಗಂತರ ಏನಾಗಿದ್ರು? ಅವರು ಇದ್ರು ಅಲ್ರ. ಭೂಲೋಕಕ್ಕೆ ಬರ್ಬೇಕಾದ್ರೆ ಮರಿಯಾಳ ಗರ್ಭದಲ್ಲಿ ಜನ್ಮ ತಗೊಂಡ್ರು. ಆ ಮರಿಯಾ ಗರ್ಭದಲ್ಲಿ ಜನ್ಮ ತೊಗೊಂಡಂತ ಒಂದು ಶರೀರ, ಮಾಂಸಿಕ ಶರೀರ, ದೈಹಿಕವಾದಂತ ಒಂದು ಶರೀರನ ಆದಾಮಿಗೆ ಏನ್ ಮಾಡಿದ್ರು? ಒಂದು ಈಡು ಬಲಿಯಾಗೆ ಶಿಲ್ಬೆ ಮೇಲೆ ಏನ್ ಮಾಡಿದ್ರು? ಅವ್ರು ಅರ್ಪಿಸಿದ್ರು. ಅದೇ ಯೇಸು ಕ್ರಿಸ್ತು ಹೇಳಿದ್ದು ಏನ್ರಿ? ನಾನೇ ಏನ್ರಿ ಜೀವಕರವಾದಂತ ರೊಟ್ಟಿ ಅಲ್ದ್ರ, ನನ್ನನ್ನು ತಿಂದವರು ಎಂದಿಗೂ ಸಾಯೋದಿಲ್ಲ ಅಂತ ಹೇಳ್ತಾರೆ. ಈ ಲೋಕಕ್ಕೆ ಕೊಡೋಂಥದ್ದು ಏನ್ರಿ? ನನ್ನ ಶರೀರ ಅಂತ ಹೇಳಿದ್ರು ಅಲ್ರ. ನನ್ನ ಮಾಂಸವೇ, ಹೌದು ನಾನೇನ್ ಮಾಡ್ತೀನಿ ಲೋಕಕ್ಕೆ ಜೀವಕ್ಕ ಕೊಡ್ತೀನಿ ಅಂತಂದ್ರು. ಯಾನ್ನ? ತನ್ನ ಶರೀರನ ಅಲ್ರ. ಹಂಗಾರೆ ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತು ತನ್ನ ಶರೀರನ ಲೋಕಕ್ಕಾಗಿ ರಕ್ಷಣೆಗಾಗಿ ಏನ್ ಮಾಡೋದಂತೆ ಕೊಟ್ರು ಅಂತ ನೋಡ್ತೀರಿ ಅಲ್ವರ. ನೋಡಿ ಓದೋಣ ವಾಕ್ಯ. ಯೋಹಾನ 6:51 ಓದಿ. ಯೋಹಾನ 6:51. ಪರಲೋಕದಿಂದ ಇಳಿದು ಬರುವ ಜೀವಗಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೋಡ್ರ, ನಾನು ಲೋಕಕ್ಕೋಸ್ಕರ ಏನ್ ಮಾಡ್ತೀನಿ? ಜೀವಿಕಾಜ್ಞೆ ಮಾಡ್ತೇನೋ ನಾನು ಕೊಡ್ತೀನಿ. ನನ್ನ ಮಾಂಸವೇ ನಾನು ಕೊಡ್ತೀನಿ. ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ. ನನ್ನ ದೇಹನ ಏನ್ ಮಾಡ್ತೀನಿ ನಾನು ಲೋಕಕ್ಕೆ ಜೀವಕ್ಕಾಗಿ ಏನ್ ಮಾಡ್ತೀನಿ? ಕೊಡ್ತೀನಿ ಅಂತ ಏನ್ ಮಾಡ್ತೀನಿ ಹೇಳ್ತಾರೆ ಅದ್ರ. ಹಂಗಾರೆ ಯೇಸು ಕರ್ತನೋ ಏನಪ್ಪ ಮಾಡೋದು ಅಂತಂದ್ರೆ ತನ್ನ ಒಂದು ದೇಹನ ಲೋಕ ರಕ್ಷಣೆಗಾಗಿ ಏನ್ ಮಾಡೋದು ಕೊಟ್ರು ಅದರ. ಬಲಿಯಾಗಿ ಏನ್ ಮಾಡೋದು? ಬಲಿಪೀಠದ ಮೇಲೆ ಕೊಟ್ಬಿಟ್ರು ಅಲ್ರ. ನಾವು ಅದಕ್ಕೆ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ನೋಡ್ತೀರಿ ಅಂತಾರೆ ಏನ್ರಿ? ತನ್ನ ಶರೀರ, ತನ್ನ ದೇಹವೆಂಬಂತ ಶರೀರದ ಮುಖಾಂತರ
ಏನ್ರಿ ತನ್ನ ಒಂದು ದೇಹ ಮತ್ತು ಒಂದು ತೆರೆ ಮುಖಾಂತರ ಏನ್ರಿ ಪರಲೋಕಕ್ಕೆ ಹೋಗಕ್ಕೆ ನಮ್ಗೆ ಏನಾಯ್ತಂತೆ ಪರ್ಮಿಷನ್ ಸಿಕ್ತು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ದೇಹ ಯಾವ ತರ ಶಿಲ್ಮೆ ಮೇಲೆ ಪ್ರಾಣ ಕೊಟ್ಟರೋ ಅದೇ ತರ ಆಲಯದಲ್ಲಿ ತೆರೆ ಏನಾಯ್ತು ಸಾಯ್ಬೇಕಾರೆ ತೆರೀತು. ಎಲ್ಲ ಪರಲೋಕಕ್ಕೆ ಏನಾಯ್ತು ಹೋಗೋದಿಕ್ಕೆ ಆಕ್ಸಸ್ ಆಯ್ತಲ್ವಾ. ಇದು ತನ್ನ ದೇಹದ ಮುಖಾಂತರ ಏನ್ ಮಾಡಿದ ಯೇಸು ಕ್ರಿಸ್ತು ಕೊಟ್ಟಿದ್ದು. ತನ್ನ ದೇಹನ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಏನ್ ಮಾಡೋದು ದೇವರಿಗೆ ಅರ್ಪಿಸ್ಬಿಟ್ರು. ಹಂಗಾರೆ ಯೋಚನೆ ಮಾಡಿ, ತನ್ನ ದೇಹನ ಇವತ್ತು ದೇವರಿಗೆ ಬಲಿಯಾಗಿ ಅರ್ಪಿಸಿದ್ಮೇಲೆ ತಿರ್ಗಾ ಇದೇ ದೇಹದಲ್ಲಿ ಯೇಸು ಕ್ರಿಸ್ತು ಬರಕ್ಕಾಗ್ತದ? ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಆ ಬಲಿನ ವಿಮೋಚನಕರ್ತವಾಗಿ ಏನ್ ಮಾಡೋರು ಒಪ್ಪಿಸ್ಕೊಬಿಟ್ರು. ಆಗಿರ್ಬೇಕಾರೆ ಆ ದೇಹದಲ್ಲಿ ಯಾವತ್ತೂ ಯೇಸು ಕ್ರಿಸ್ತನ್ ಬರಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಹಂಗಾರೆ ಯೇಸು ಕ್ರಿಸ್ತು ಆ ದೇಹದಲ್ಲಿ ಬರಕ್ ಸಾಧ್ಯ ಮತ್ತೆ ಪುನರ್ತನ ಆಗಿದೆ ಹೇಗೆ ಅಂತಂದ್ರೆ, ಯೇಸು ಕ್ರಿಸ್ತು ಪುನರ್ತನ ಆಗಿದ್ದು ಆತ್ಮೀಕ ಶರೀರದಲ್ರಿ, ಮಾಂಸಿಕ ಶರೀರದಲ್ಲಿ ಅಲ್ವೇ ಇಲ್ಲ ರೀ. ಅಲ್ವರ ಅದಕ್ಕೆ ನಮ್ಗೆ ಬೈಬಲ್ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಏನಂತಂದ್ರೆ ಯೇಸು ಕ್ರಿಸ್ತು ಏನ್ರಿ ಮಾಂಸಿಕ ಶರೀರವಾಗಿ ಅವರು ಸತ್ತು ಆತ್ಮಿಕ ಒಂದು ಶರೀರದಲ್ಲಿ ಅಂತಾರೆ ಬದುಕುವನಾದನು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದರ. ಸೊ ಮಾನಸಿಕವಾಗಿ ಸತ್ತೋಗ್ಬಿಟ್ರು ಅವರು. ಆತ್ಮಿಕವಾಗಿ ಏನ್ ಮಾಡಿದವರು ಪುನರ್ತನ ಆಗಿದ್ದು. ಆತ್ಮಿಕ ಶರೀರ ಬಗ್ಗೆ ಏನಾಗಿದ್ದವರು ಪುನರ್ತನ ಹೊಂದಿದ್ದು. ನೋಡಿ ಓದೋಣ, ಫಸ್ಟ್ ಪೀಟರ್ 3:18. ಫಸ್ಟ್ ಪೀಟರ್ 3:18. ಬ್ರದರ್ಸ್ ಸಿಸ್ಟರ್ಸ್ ಓದ್ತೀರಾ? ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನ ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ನೋಡ್ರ, ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧವಾಗಿ ಎಂತ ಜೀವಿತನಾದನು, ಬದುಕುವನಾದನು. ಅಂಡರ್ಲೈನ್ ಮಾಡ್ಕೊಡ್ರಿ, ಜೀಸಸ್ ಕ್ರೈಸ್ಟ್ ಪುನರ್ತನ ಆಗಿದ್ದೆ ಆತ್ಮಿಕ ಶರೀರದಲ್ಲಿ. ಅದಕ್ಕೆ ಅಪೋಸ್ಟಲ್ ಪೌಲ್ಗೆ ಕಾಣಿಸ್ಕೊಂಡ್ರು. ಅದರ ಹೆಂಗಿದ್ರಂತೆ ಮಧ್ಯಾಹ್ನ ಸೂರ್ಯನ್ಕಿಂತ ಏನಾಗಿದ್ರಂತೆ ಅವ್ರು ಪ್ರಕಾಶವಾಗಿದ್ರಂತೆ. ನೋಡ್ಬಿಟ್ಟು ಅವ್ರ ಕಣ್ಣೇನಾಗ್ಬಿಡ್ತು ಕುರುಡಾಗ್ಬಿಡ್ತು. ಅಲ್ಲರ ಯಾವ ತರ ಕುರುಡು ಅಂತಂದ್ರೆ ಅಗಮ್ಯವಾದಂತ ಬೆಳಕಲ್ಲಿ ದೇವ್ರು ಏನು ವಾಸ ಮಾಡ್ತಾರೆ ನೋಡ್ತೀನಿ. ಇದೇ ಬೆಳಕಲ್ಲಿ ಇವತ್ತು ಯಾರಿರೋದು? ಜೀಸಸ್ ಕ್ರೈಸ್ಟ್ ಇರೋದು. ನೋಡಿ ದೇವ್ರು ಹೆಂಗಿದ್ದಾರೆ ಓದೋಣ. ಫಸ್ಟ್ ತಿಮೋತಿ 6:16. 1 ತಿಮೋತಿ 6:16. ತಾನೊಬ್ಬನೇ ರಾಜನು ಕರ್ತನು ತಾನೊಬ್ಬನೇ ಅಮರತ್ವವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೆನ್. ನೋಡ್ರ, ಈ ಮಹಿಮೆಯಲ್ಲಿ ಯಾರಪ್ಪ ಇರೋದು ಇವತ್ತು? ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನ ನೋಡ್ರಿ. ಮನುಷ್ಯನಲ್ಲಿ ಯಾರು ಕಾಣಲಿಲ್ಲ, ಕಾಣಲಾರರು ಅಂತ ಮಹಿಮೆ ಶರೀರದಲ್ಲಿ ಯಾರಿರೋದು ಇವತ್ತು? ಯೇಸು ಕ್ರಿಸ್ತನ ಇರೋದು. ಯೋಚನೆ ಮಾಡಿರ್ತೀನಿ, ಇಂಥ ಮಹಿಮೆ ಶರೀರದಲ್ಲಿ ಯೇಸು ಕ್ರಿಸ್ತು ಬಂದ್ರೆ ಭೂಲೋಕಕ್ಕೆ ಎರಡನೇ ಬರುವಿಕೆಯಲ್ಲಿ ಎಲ್ಲರ ಕಣ್ಗಳು ಏನಾಯ್ತದೆ? ಕುರುಡಾಯ್ತದ? ಎಲ್ಲರ ಕಣ್ಗಳು ತೆರೀತದ? ನೀವು ಯೋಚನೆ ಮಾಡಿರ್ತೀನಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಇಂಥ ಮಹಿಮೆಲಿರೋಂಥ ಕರ್ತನೋ ಏನಾರ ಬಂದ ಅಂತಂದ್ರೆ ಎಲ್ಲಾರ ಕಣ್ಗಳು ತೆರೆಯೋದಿಲ್ಲರಿ. ಎರಡನೇ ಬರುವಿಕೆಯಲ್ಲಿ ಎಲ್ಲರ ಕಣ್ಗಳು ಕುರುಡಾಗ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ದು, ಇನ್ನು ಸ್ವಲ್ಪ ಕಾಲ ಲೋಕವು ನನ್ನ ಎಂದಿಗೂ ಕಾಣೋದಿಲ್ಲ. ಲೋಕವು ಯಾವತ್ತೂ ನನ್ನ ನೋಡಕ್ಕೆ ಸಾಧ್ಯನೇ ಇಲ್ಲ ಈ ದೇಹದಲ್ಲಿ ಅಂತ ಹೇಳ್ತಾರೆ. ಯಾಕೆ? ಈ ದೇಹ ನಾನು ಅರ್ಪಿಸ್ತಾ ಇದ್ದೀನಿ, ಲೋಕ ಜೀವನಕ್ಕೆ ಅರ್ಪಿಸ್ತಾ ಇದ್ದೀನಿ. ಈ ದೇಹ ಹೊಟ್ಟೋಯ್ತು, ಮಣ್ಣಿನ ಮಾಡಬಿಟ್ಟ ದೇಹ ಮಣ್ಣು ಕೊಟ್ಟಾಯ್ತು, ಇನ್ನೊಂದ್ಸತಿ ಈ ದೇಹದಲ್ಲಿ ಬರೋಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ ಅಂತ ಅಂತಾರೆ ಅಲ್ವರ. ಆದ್ರೆ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ ಹೇಳ್ತಾರೆ ನೋಡಿದ್ದೀನಿ, ಓದೋಣ. ಎಲ್ಲಿ? ಜಾನ್ 14:19 ಓದಿ. ಜಾನ್ 14:19. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನೋಡ್ರ, ಲೋಕ ನಾನು ಯಾವತ್ತೂ ನೋಡಕ್ ಸಾಧ್ಯ ಇಲ್ಲ ಇರ್ಬಿಟ್ರಿ, ಆದ್ರೆ ನೀವು ನೋಡ್ಬೋದು ಅಂತೀರಿ. ಯಾಕಪ್ಪ ಅಂತಂದ್ರೆ ಯಾಕೆ ಅಂತ ಕಾರಣ ಅಲ್ಲೇ ಕೊಳ್ತಾರೆ. ಆದ್ರೆ ನೀವು ನನ್ನನ್ನು ನೋಡುವಿರಿ. ಹೆಂಗೆ? ನಾನು ಜೀವಿಸೋದ್ರಿಂದ ನೀವು ಜೀವಿಸುವಿರಿ. ನೋಡ್ರಿ, ಅದರಿಂದ ನಾನು ಯಾವ ತರ ಬದುಕಿ ಪುನರ್ತನಾಗಿ ಆತ್ಮಿಕ ಶರೀರದಲ್ಲಿ ಜೀವಿಸ್ತಾ ಇದ್ದೀನೋ, ಇದೇ ತರ ನೀವು ದೇವ್ರಿಗೆ ಯೋಗ್ಯವಾಗಿದ್ರೆ ನೀವು ಕೂಡ ಬದುಕಿ ಸತ್ತೋಗಿ ಮೇಲೆ ನೀವು ಪುನರ್ತನ ಬದುಕಿ ನನ್ನ ಜೊತೆಗೆ ಆತ್ಮೀಕ ಶರೀರದಲ್ಲಿ ನೀವೇನ್ ಮಾಡೋದು? ನನ್ನ ಮುಖಾಮುಖವಾಗಿ ನೋಡ್ಬೋದು ಅಂತ ಹೇಳ್ತಾರೆ. ಲೋಕ ಎಂದಿಗೂ ನೋಡಕ್ಕೆ ಸಾಧ್ಯನಿಲ್ಲ ರೀ. ನೋಡಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, 1ನೇ ಯೋಹಾನ ಓದಿಂತೀನಿ. 1ನೇ ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ ಓದಿ. 1ನೇ ಯೋಹಾನ 3:2. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ.
ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ನೋಡ್ರ ಏನ್ರ ಹೇಳ್ತಾರೆ, ಇನ್ನು ನಾವೇನಾಗ್ತೀವಿ ನಮ್ಗೆ ಗೊತ್ತಿಲ್ಲ. ಅದೇ ಕ್ರಿಸ್ತನ ಪ್ರತ್ಯಕ್ಷ ಅಂದಾಗ ಆತನ ಥರ ಇರ್ತೀವಿ ಅಂತ ಬಲ್ವೆ. ಹೆಂಗೆ ನಾವು ಅವ್ನ ಜೊತೆಗೆ ಇರ್ಬೇಕಾದ್ರೆ ಇವಾಗನ ಹಂಗೆ ಮಾಂಸದಲ್ಲಿ ಇರ್ಬೇಕನ್ನ? ಇಲ್ಲ ಇಲ್ಲ, ಮಾಂಸ ಬಿಟ್ಟು ಪುನರ್ತನ ಆಗಿ ಕ್ರಿಸ್ತನೊಂದಿಗೆ ಆತ್ಮಿಕ ಶರೀರ ಇರ್ಬೇಕಾದ್ರೆ ನಾವೇನಾಗಿದೆ ಕ್ರಿಸ್ತನ್ ಥರ ಇರ್ತೀರಿ. ಅವಾಗ ಕ್ರಿಸ್ತನ್ ನೋಡ್ಬೋದಾ ಇಲ್ವಾ? ಖಂಡಿತವಾಗ ನೋಡ್ಬೋದು. ನಾವು ಮಹಿಮೆ ಶರೀರದಲ್ಲಿ ಇರ್ಬೇಕಾದ್ರೆ ನಾವೇನ್ ಮಾಡಿ ಕ್ರಿಸ್ತನ್ ನೋಡ್ಬೋದು. ಆದ್ರೆ ಲೋಕ ನೋಡಕ್ ಸಾಧ್ಯನಾ? ಖಂಡಿತವಾಗಿ ನೋಡಕ್ಕೆ ಸಾಧ್ಯ ಇಲ್ಲ. ಮಾಂಸದಂತೆ ಯಾರೂ ಈ ಒಂದು ಕ್ರಿಸ್ತನ ನೋಡಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಪ್ರಕಾಶವಂತ ಮಹಿಮೆ ಶರೀರದಲ್ಲಿ ನಮ್ಮ ಕರ್ತನ ಏನಾಗಿದ್ದೀವ್ರೆ ಇವತ್ತಿರೋದ್ರಿ. ಅಂದ್ರ ಮನುಷ್ಯರಲ್ಲಿ ಯಾರೋ ಕಾಣಲಾರರು ಅಂತ ಮಹಿಮೆ ಶರೀರದಲ್ಲಿ ಇರೋದು. ಸರಿಪಾ, ನಂಗ್ರಿ ಯಾರೋ ಕಾಣಲಾರರು ಅಂತಂದ್ರೆ ಈ ಯೇಸು ಕ್ರಿಸ್ತು ಬಂದ್ಬಿಟ್ಟು ಹೆಂಗೆ ಶಿಷ್ಯನ್ರಿಗೆ ಕಾಣಿಸ್ಕೊಂಡ್ರು? ಹನ್ನೊಂದ್ಸತಿ ಕಾಣಿಸ್ಕೊಂತಲ್ಲ, ಹನ್ನೊಂದ್ಸತಿ ಕಾಣಿಸ್ಕೊಂಡು ಹೆಂಗ್ ಕಾಣಿಸ್ಕೊಂಡ್ರು? ಥಾಮಸ್ ಬಂದು ಹೇಳ್ತಾರಲ್ಲ, ಅಯ್ಯೋ ನನ್ನ ಪಕ್ಕದಲ್ಲಿ ಮಣ್ಣು ನೀನು ಕೈ ಹಾಕಿ ನೋಡು, ನೀವು ಉಣ್ಣಲ್ಲಿ ಕೈ ಹಾಕಿ ನೋಡು, ನಾನೇ ಏನು ತಂದ್ಬಿಟ್ಟು ಇದು ಹೇಗೆ ಸಾಧ್ಯ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಇದು ಹೇಗೆ ಸಾಧ್ಯವಾಯಿತು? ಯೇಸು ಕ್ರಿಸ್ತು ಆತ್ಮಿಕ ಶರೀರ ಪುನರ್ತನಾಗಿರ್ಬೇಕ್ರೆ ಇಲ್ಲಿ ತೋಮಾಗ ಹೆಂಗ್ ಕಾಣಿಸ್ಕೊಂಡ್ರು ಅಲ್ವರ? ನೋಡಿ ಓದೋಣ. ಯೋಹಾನ 20ನೇ ಅಧ್ಯಾಯ 24ರಿಂದ 29 ಬರ್ತದೆ. ಓಕೆನಾ? ಇಲ್ಲಿ ಏನಾಗ್ತಾರೆ ಅಂತಂದ್ರೆ ತೋಮಾಗೆ ಕಾಣಿಸ್ಕೊಂತಾರೆ. ಅದರ ಇದಕ್ಕಿಂತ ಮುಂಚೆ ಅನೇಕ ಮಂದಿ ಶಿಷ್ಯನಿಗೆ ಏನು ಮಾಡ್ತಾರೆ, ಕಾಣಿಸ್ಕೊಂಡಿರ್ತಾರೆ ಯೇಸು ಕ್ರಿಸ್ತು ಪುನರ್ತನಾಗದೆ. ಇದನ್ನ ಹೋಗಿ ತೋಮಾಗೆ ಶಿಷ್ಯನುಗಳು ಹೇಳಿದ್ರೆ ತೋಮ ನಂಬೋದಿಲ್ಲ ರೀ. ನಾನು ನಂಬಲ್ಲಪ್ಪ, ನಾನು ಕರ್ತನನ್ನ ನನ್ನ ಕಣ್ಮುಂದೆ ನನ್ನ ಕಣ್ಣಾರೆ ನೋಡಿ ನಾನು ಅವರು ಒಂದು ಉಣ್ಣಲ್ಲಿ ಬೇಳಾಕ ತನಕ ನಾನು ನಂಬೋದೇ ಇಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ? ಸೊ ಅದಕ್ಕೆ ಏನಪ್ಪ ಮಾಡ್ತಾರೆ, ಯೇಸು ಕ್ರಿಸ್ತು ಇವ್ರಿಗೆ ಕಾಣಿಸ್ಕೊಂತಾರೆ. ನೋಡಿ ಓದೋಣ. ಇಲ್ಲಿ 24ನೇ ವಾಕ್ಯದಿಂದ ಓದಿ. ಯೋಹಾನ 20ನೇ ಅಧ್ಯಾಯ 24ನೇ ವಾಕ್ಯದಿಂದ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದೀದಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ಅಂದುದು, ನಾವು ಸ್ವಾಮಿಯನ್ನು ನುಡಿದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು ಅಂದುದು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಆಮೇಲೆ 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದವು. ಆಗ ಯೇಸು ಬಂದು ನಡುವೆ ನಿಂತು ಅಂದದ್ದು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ ಆಮೇಲೆ ತೋಮನಿಗೆ ಅಂದದ್ದು, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ನೋಡ್ರ, ನಂಬದವನಾಗಿರ್ಬೇಡ, ಅವಾಗ ನಂಬು ಅಂತ ಏನ್ ಮಾಡಿ ಹೇಳ್ತಾರೆ. ಅದ್ರ ಬದರ್ಬೇಕು ಆತ್ಮಿಕ ಶರೀರ ಬದರ್ ಹೆಂಗ್ ಬದ್ರು ಇದೇ ದೇಹದಲ್ಲಿ. ಅಲ್ಲಿ ತೋಮಾಗ ಹೇಳ್ತಾರಲ್ಲ, ನಿನ್ಗೆ ಬೆಳ್ಳಾಕ್ ನೋಡು ಅಂತಂದ್ರೆ ಹೇಗೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ತೋಮ ಬಂದ್ಬಿಟ್ಟು ಏನ್ರಿ ಒಂದು ಅಪೋಸ್ತಲ ಅಲ್ವರ? ಸೊ ತೋಮ ಬಂದ್ಬಿಟ್ಟು ಒಂದು ಅಪೋಸ್ತಲಾಗಿರ್ಬೇಕಾದ್ರೆ ಏನ್ರಿ ಏನಾಗಿರ್ತದೆ ಅಂತ ನೋಡ್ಬೇಕಾದ್ರೆ ಎಲ್ಲಾ ಶಿಷ್ಯರು ಏನ್ ಮಾಡಿದ್ದಾರೆ, ಯೇಸು ಕ್ರಿಸ್ತು ಪುನರುತ್ಥಾನ ನೋಡಿದ್ದಾರೆ. ಇವಾಗ ತಮ್ಮ ಮತ್ತೆ ಏನ್ ಮಾಡಿರಲ್ಲ, ಅಲ್ಲಿ ನೋಡಿರಲ್ಲ. ನೋಡಿ ಎಲ್ಲಿ ಕೊಟ್ಟಿದೆ ಅದೆಲ್ಲ ಓದೋಣ. ಎಲ್ಲಿ ಅಂದ್ರೆ ಅದಲ್ಲೇ 19ನೇ ವಾಕ್ಯ ಓದಿ ಬುದಾರ, 19ರಿಂದ 23 ಓದಿ ಬುದಾರ. ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ನೋಡ್ರ, ಏನ್ರಿ ಎಲ್ಲಾ ಶಿಷ್ಯರು ರೂಮಲ್ಲಿ ಸೇರಿರ್ಬೇಕಾರೆ ಮನೆ ಬಾಗಿಲೆಲ್ಲ ಮುಚ್ಚಿರ್ಬೇಕಾರೆ ಸಡನ್ ಆಗಿ ಯೇಸು ಕ್ರಿಸ್ತ ನಡುವೆ ಬಂದ್ಬಿಟ್ಟು ಏನಂತ ಹೇಳ್ತಾರೆ, ನಿಮಗೆ ಶುಭವಾಗಲಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ? ಯೋಚನೆ ಮಾಡಿರ್ತೀನಿ, ಏನಾಗಿದೆ, ಮನೆ ಬಾಗಿಲೆಲ್ಲ ಮುಚ್ಚಿದೆ, ಸೆಂಟ್ರಲ್ ಸಡನ್ ಆಗಿ ಬಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಶುಭವಾಗ್ಲಿ ಅಂತ ಹೇಳ್ತಾರೆ. ಶಿಷ್ಯನಿಗೆ ಕಾಣಿಸ್ಕೊಂತಾರೆ ಅಲ್ವರ? ಕಾಣಿಸ್ಕೊಬೇಕಾರೆ ನೋಡ್ರಿ ಅಂತೀನಿ ಏನಾಗ್ತದೆ, ಎಲ್ಲಾರು ಇದ್ರು, ತೋಮಾನೇ ಇಲ್ಲ ಅಲ್ಲಿ. 24ನೇ ವಾಕ್ಯ ಓದಿಂತೀನಿ. 24 ಬದಾರ ಅದಲ್ಲೇ. ಯೇಸು ಬಂದಾಗ 12 ಮಂದಿ ಶಿಷ್ಯರಾಗಿ ಒಬ್ಬನಾದ ದಿದ್ಯಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ನೋಡ್ರ, ಯಾರಿಲ್ವಂತ ಅಲ್ಲಿ? ತೋಮ ಇರ್ಲಿಲ್ವಂತ. ಇವಾಗ ಯೋಚನೆ ಮಾಡಿ, ತೋಮನ್ಗೆ ಏನಾಗ್ಬಿಡ್ತು ಅಂದ್ರೆ ಎಲ್ಲಾರು ಮಾತು ಕೇಳಿ ಕೇಳಿ ಬೇಜಾರಾಗ್ಬಿಡ್ತು, ನಂಬಿಕೆನೆ ಬರಲಿಲ್ಲ ರೀ. ನೋಡಪ್ಪ, ನಿಮ್ಮ ಮಾತೆಲ್ಲ ನಂಬೋದೇ ಇಲ್ಲ. ನಾನು ಯೇಸು ಕ್ರಿಸ್ತನ ಖುದ್ದಾಗೆ ನನ್ನ ಕಣ್ಣಾರೆ ನೋಡೋ ತನಕ
ನಾನೇನ್ ಮಾಡೋದಿಲ್ಲ, ನಾನ್ ನಂಬೋದೇ ಇಲ್ಲ ಅಂತ ಏನ್ ಮಾಡ್ಬಿಟ್ಟು ಹೇಳೇ ಬಿಡ್ತಾರೆ. ಆವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಸರಿ ಅಂತ ಅಂದ್ಬಿಟ್ಟು ಇವ್ರು ವಿಶ್ವಾಸನ ದೃಢಪಡಿಸೋದಕ್ಕೋಸ್ಕರ ಕ್ರೈಸ್ಟ್ ಇಲ್ಲೇ ಏನ್ ಮಾಡ್ತಾರೆ ಅಂದ್ರೆ, ತೋಮ ಇದೇ ತರ ದೇಹದಲ್ಲಿ ಬರ್ತಾರೆ ಅಲ್ವರ. ಇದೇ ತರ ದೇಹದಲ್ಲಿ ಬರ್ತಾ ಅದೇ ದೇಹದಲ್ಲಿ ಬರ್ಲಿಲ್ಲ. ಹೇಗೆ ನೋಡಿ, ಯೋಚನೆ ಮಾಡಿರ್ತೀನಿ. ಇವಾಗ ತೋಮ ಒಬ್ಬ ಅಪೊಸ್ತಲರು. ಅಪೊಸ್ತಲರಿಗೆಲ್ಲ ಏನ್ ಕೆಲಸ ಕೊಡ್ತಾರೆ ಯೇಸು ಕ್ರಿಸ್ತು? ನೋಡಿ, ಓದನ ಲೂಕ 24ನೇ ಅಧ್ಯಾಯ 46ರಿಂದ 48ನೇ ವಾಕ್ಯ ಓದಿ ನೋಡೋ ಅಂತೀನಿ. ಯೇಸು ಕ್ರಿಸ್ತು ಶಿಷ್ಯರಿಗೆ ಕೊಟ್ಟಿರೋಂಥ ಕೆಲಸ ಏನು? ಅವರಿಗೆ ಅಂದದು, ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಲ್ಲಿ ಸಾರಲ್ಪಡುವಂತಲೂ ಬರೆದದೆ. ಇವುಗಳ ವಿಷಯದ ಏನಂತಾರೆ ಬ್ರದರ್? ಅವರು ಕ್ರಿಸ್ತನು ಶ್ರಮೆ ಸಂಕಟಗಳನ್ನ ಅನುಭವಿಸಿ ಮರಣ ಹೊಂದಿ 3ನೇ ದಿನದಲ್ಲಿ ಏನಂತೆ ಪುನರುತ್ಥಾನಾಗಿದ್ದ ಬಗ್ಗೆ, ಪಾಪದ ಕ್ಷಮಾಪಣೆ ಬಗ್ಗೆ, ಮಾನಸಾಂತರ ಹೊಂದದ ಬಗ್ಗೆ ನೀವೇನ್ ಬೇಕಂತೆ? ಎಲ್ಲಾ ಜನಾಂಗಕ್ಕೆ ನೀವು ಸಾಕ್ಷಿಯಾಗಿರ್ಬೇಕಂತೆ. ನೆಕ್ಸ್ಟ್ ಆಮೇಲೆ ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇವುಗಳ ವಿಷಯದಲ್ಲಿ ಯಾರು ಸಾಕ್ಷಿ ಹೇಳ್ಬೇಕಂತೆ? ನೀವು ಫಸ್ಟ್ ಸಾಕ್ಷಿ ಹೇಳ್ಬೇಕಂತೆ. ಏನ್ರಿ? ಯೇಸು ಕ್ರಿಸ್ತು ಮರಣ, ಯೇಸು ಕ್ರಿಸ್ತು ಪುನರುತ್ಥಾನ ಬಗ್ಗೆ ಸಾಕ್ಷಿ ಯಾರು ಹೇಳ್ಬೇಕು? ಫಸ್ಟ್ ನೀವ್ ಹೇಳ್ಬೇಕು ಅಂತಂದ್ರು. ಇವಾಗ ಯೋಚನೆ ಮಾಡಿರ್ತೀನಿ, ಎಲ್ಲಾ ಅಪೊಸ್ತಲರಿಗೂ ನಂಬಿಕೆ ಇದೆ, ತೋಮಗೆ ನಂಬಿಕೆ ಇಲ್ಲ ಅಂತಂದ್ರೆ ತೋಮ ಎಲ್ಲರಿಗೂ ಹೋಗಿ ಹೇಳಕ್ ಸಾಧ್ಯನಾ? ಇನ್ನ ಸಾಕ್ಷಿ ಹೇಳಕ್ ಸಾಧ್ಯನಾ? ಹೇಳಕ್ ಸಾಧ್ಯನಾ ಇಲ್ವಾ? ಹೇಳ್ಬೋದಾ ಇಲ್ವಾ? ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತ ಪುನರುತ್ಥಾನ ಬಗ್ಗೆ ತೋಮಗೆ ಡೌಟ್ ಇದ್ರೆ ತೋಮ ಎಲ್ಲರಿಗೂ ಸಾಕ್ಷಿ ಕೊಡಕ್ ಸಾಧ್ಯನಾ? ಹೇಳ್ರಿ, ನಿಮ್ಗೆಲ್ಲ ಪ್ರಶ್ನೆ ಕೇಳ್ತಾ ಇದೀನಿ, ನೀವೆಲ್ಲ ಕೇಳ್ತಾ ಇದೀರಾ ಏನು ಅಂತ ನಂಗೆ ಬೇಕು ಉತ್ತರ. ತೋಮಗೆ ಡೌಟ್ ಇದ್ರೆ ಸಾಕ್ಷಿ ಕೊಡಕ್ ಸಾಧ್ಯ ಇಲ್ಲ ಬ್ರದರ್. ಸಾಧ್ಯ ಇಲ್ಲ. ಅವ್ನು ಹೆಂಗ್ ಕೊಡ್ತಾನೆ? ಅವನಿಗೆ ಡೌಟ್ ಇರ್ಬೇಕಾರೆ ಅಲ್ವರ? ಖಂಡಿತವಾಗೂ ಕೊಡಕ್ಕೆ ಸಾಧ್ಯ ಇಲ್ಲ ರೀ. ಆಮೇಲೆ ಅಪೋಸಿಸ್ ಅಂದ್ರೆ ಅದು ಕ್ವಾಲಿಫಿಕೇಶನ್ ಏನ್ ಗೊತ್ತಾ? ಒಂದು ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನ ಬಗ್ಗೆ 100% ಗ್ಯಾರಂಟಿ, 100% ದೃಢವಾದ ನಂಬಿಕೆ ಅಪೊಸ್ತಲರಿಗೆ ಏನಾಗಿರ್ಬೇಕು? ಇರ್ಬೇಕ್ರಿ. ನೋಡಿ, ಇದು ಅಪೊಸ್ತಲರಿಗಿರಂತ ಗುಣಲಕ್ಷಣಗಳು ಎಲ್ಲಿ ಕೊಟ್ಟಿದೆ? ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 21 ಮತ್ತೆ 22. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 21 ಮತ್ತೆ 22ನೇ ವಾಕ್ಯ. ಆದುದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಿನ ಲೋಕವನ್ನು ಏರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂದನು. ನೋಡ್ರ, ಅಪೊಸ್ತಲರಿಗೆ ಏನಪ್ಪ ಕ್ವಾಲಿಫಿಕೇಶನ್? ಯೇಸು ಕ್ರಿಸ್ತನು ಇದ್ದ ದಿನದಿಂದ, ಹೋಗ್ತಾ ಬರ್ತಾ ದಿನದಿಂದ ಅಲ್ರ ಯೇಸು ಕ್ರಿಸ್ತನ ಪುನರುತ್ಥಾನ ಬಗ್ಗೆ ಸಾಕ್ಷಿ ಕೊಡೋರಾಗಿರ್ಬೇಕು. ಇದು ಅಪೊಸ್ತಲರಿಗಿರಂತ ಮೇನ್ ಕ್ವಾಲಿಫಿಕೇಶನ್ ರೀ. ಅದಕ್ಕೆ ಚೀಟಿ ಹಾಕ್ಬೇಕಾದ್ರೆ ಮತ್ತಾಯಸ್ನ ಆಯ್ಕೆ ಮಾಡ್ತಾರೆ. ಅದು ಮತ್ತಾಯಸ ದೇವ್ರ ಆಯ್ಕೆ ಆಗಿಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ? ಅಪೊಸ್ತಲ ಪೌಲ್ನೇ ಆಯ್ಕೆ ಮಾಡ್ತಾರೆ. ಪುನರುತ್ಥಾನನೇ ಅಪೊಸ್ತಲ ಪೌಲ್ಗೆ ನೋಡಿಸಿ ಪುನರುತ್ಥಾನ ಸಾಕ್ಷಿ ಕೊಡೋದ್ರೆ ಅಪೊಸ್ತಲ ಪೌಲ್ನ ದೇವ್ರ ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಅಂದ್ರೆ ಅಪೊಸ್ತಲ ಆಗ್ಬೇಕಾದ್ರೆ ಏನಪ್ಪ ಕ್ವಾಲಿಫಿಕೇಶನ್ ಅಂದ್ರೆ, ಕ್ರಿಸ್ತನ ಪುನರುತ್ಥಾನ ಕಡ್ಡಾಯವಾಗಿ ಏನ್ರಿ ನೋಡಿರ್ಬೇಕು. ಅವ್ರು ನೋಡಿರ್ಬೇಕು, ಅದ್ರ ಬಗ್ಗೆ ಸಾಕ್ಷಿ ಕೊಡೋರಾಗಿರ್ಬೇಕು. ಇವಾಗ ತೋಮಾಗೆ ಡೌಟ್ ಇದ್ರೆ ಅವ್ರು ಮತ್ತೊಬ್ರು ಹೆಂಗ್ ಸಾಕ್ಷಿ ಕೊಡ್ತಾರೆ? ಅದಕ್ಕೆ ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ, ಈ ಒಂದು ಸಂದರ್ಭದಲ್ಲಿ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತು ಇದೇ ತರದ ಶರೀರದಲ್ಲಿ ಬಂದು ಅದೇ ತರ ಏನ್ ಮಾಡ್ತಾರೆ? ಅಲ್ಲಿ ತೋಮಾಗೆ ಏನ್ ಮಾಡ್ತಾರೆ? ಕಾಣಿಸ್ಕೊಂತಾರೆ. ಇದು ಹೇಗ್ ಸಾಧ್ಯ ಆಯ್ತು? ಅಂದ್ರೆ ಯೇಸು ಕ್ರಿಸ್ತು ಸತ್ತಿರೋದು ಮಾಂಸಿಕ ಶರೀರದಲ್ಲಿ, ಪುನರುತ್ಥಾನ ಆಗಿದೆ ಅಂತ ಶರೀರ ಅಂತಂದ್ರೆ ಆತ್ಮಿಕ ಶರೀರ ರೀ. ಇವಾಗ ಆತ್ಮಿಕ ಶರೀರದಲ್ಲಿ ಏನಪ್ಪಾ ಒಂದು ಪವರ್ ಇತ್ತು ಅಂತಂದ್ರೆ, ಒಬ್ಬರು ದೂತರಿಗಿರುವಂತ ಒಂದು ಹಂತ ಯಾರಿಗಿತ್ತು ಅಂದ್ರೆ ಜೀಸಸ್ ಕ್ರಿಸ್ಟ್ಗಿತ್ತು ರೀ ಅಲ್ವರ. ಅದರಿಂದ ಒಬ್ಬ ದೂತನು ಬೇರೆ ಬೇರೆ ದೇಹದಲ್ಲಿ, ಮಾಂಸದಲ್ಲಿ, ಬೇರೆ ದೇಹದಲ್ಲಿ, ಬೇರೆ ಶರೀರದಲ್ಲಿ ಬಂದು ಅವನು ಮಾರ್ಪಾಡಾಗಬಹುದಾಗಿತ್ತ ಅಂದ್ರೆ, ಎಸ್, ದೂತರು ಏನ್ರಿ ಆತ್ಮಿಕ ಶರೀರದಿಂದ ಭೂಲೋಕದಲ್ಲಿ ಮಾಂಸಿಕ ಶರೀರಕ್ಕೆ ಬಂದ್ಬಿಟ್ಟು ಮನುಷ್ಯರಿಗೆ ಏನ್ ಮಾಡ್ಬೋದಾಗಿತ್ತು? ಕಾಣಿಸ್ಬೋದಾಗಿತ್ತು. ಈ ತರ ಯಾರೋ ದೂತರು ಮಾಂಸದಲ್ಲಿ ಬಂದ್ರೆ ಎಕ್ಸಾಂಪಲ್ ಇದೆಯಾ? ಯಾರು ಹೇಳ್ರಿ? ಹೇಳಿ ಮಾಯಾ ಸಿಸ್ಟರ್, ಯಾರು ಬಂದವ್ರೆ? ಗಬ್ರಿಯಲ್. ವೆರಿ ಗುಡ್ ಸಿಸ್ಟರ್. ಇಷ್ಟು ಎಕ್ಸಾಂಪಲ್ ಏನಂದ್ರೆ ಗಬ್ರಿಯಲ್ ಬಂದವ್ರು ಕರೆಕ್ಟು. ಅಬ್ರಾಹಂ ಮನೆಗೆ 3 ಜನ ದೂತರು ಬಂದವ್ರೆ.
ಹಗಾರಿಗೆ ಕಾಣಿಸ್ಕೊಂಡಿದ್ರೆ, ಯಾಕೋಬ್ ಹತ್ರ ಇಡೀ ರಾತ್ರಿ ಫೈಟ್ ಮಾಡಿದ್ರು. ಸಂಸೋನ್ ಅವ್ರ ತಂದೆ ತಾಯಿಗೆ ಏನ್ ಮಾಡ್ತಾರೆ, ಕಾಣಿಸ್ಕೊಂತಾರೆ. ಮೊದಲನೇ ಹೋಗ್ತಾರೆ ಏನಕ್ಕಪ್ಪ, ದೂತರುಗಳೆಲ್ಲ ಬಿಟ್ಟು ಪಾಪನೇ ಮಾಡೋದ್ರು. ಗಬ್ರಿಯಲ್ಲಿ ಕಾಣಿಸ್ಕೊಂಡಿದ್ದು, ಮರಿಯಳಿಗೆ, ದಾನಿಯಲ್ಗೆ ಎಲ್ಲ ಬಂದ್ಬಿಟ್ಟು ದೇವದೂತರು ಮಾಂಸದಲ್ಲಿ ಏನಾಗಿದೆ ಬಂದಿದ್ದಕ್ಕೆ ಪ್ರೂಫ್. ಇದೇ ರೀತಿ ರೀ ಯೇಸು ಕ್ರಿಸ್ತು ಪುನರುತ್ಥಾನ ಆತ್ಮಿಕ ಶರೀರದಲ್ಲಿ ಇರ್ಬೇಕಾರೆ ಏನ್ರಿ, ಆ 40 ದಿನ ಪುನರುತ್ಥಾನ ಆಗಿದ್ಮೇಲೆ ಏನ್ರಿ, 40 ದಿನದಲ್ಲಿ 11 ಬಾರಿ ಆತ್ಮಿಕ ಶರೀರದಲ್ಲಿ ಕ್ರಿಸ್ತನ್ ಏನ್ ಮಾಡಿದ್ರು, ಶಿಷ್ಯನ್ರಿಗೆ ಕಾಣಿಸ್ಕೊಡ್ರು. ಆದ್ರೆ ಏನ್ ಗೊತ್ತಾ, ಒಂದು ಆಶ್ಚರ್ಯ, ಒಂದೊಂದ್ ಸತಿಗೂ ಕಾಣಿಸ್ಕೊಬೇಕಾರೆ ಒಂದೊಂದು ವಿಧವಾಂತ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲಾ ಜಾಗದಲ್ಲಿ, ಎಲ್ಲಾ ಸ್ಥಳದಲ್ಲಿ ಅವರು ಒಂದೇ ಶರೀರದಲ್ಲಿ ಕಾಣಿಸ್ಲಿಲ್ಲ. ಬೇರೆ ಬೇರೆ ಅಂತ ರೀತಿ ಶರೀರದಲ್ಲಿ ಬೇರೆ ಬೇರೆ ವಿಧವಾದಂತ ರೀತಿಯಲ್ಲಿ ಏಮಡದಲ್ಲಿ ಕಾಣಿಸ್ಕೊಂಡಿದ್ರಿ. ನೋಡಿ ಓದೋಣ, ಎಕ್ಸಾಂಪಲ್ ನೋಡ್ತೀನಿ. ಫಸ್ಟ್ ಇಲ್ಲಿ ಜಾನ್ 20th ಚಾಪ್ಟರ್ ಬನ್ನಿ. ಅವಾಗ ಓದ್ರಲ್ವಾ, ಅದಲ್ಲೇ ನೋಡೋಣ. ಫಸ್ಟ್ ಮರಿಯಾಳಿಗೆ ಕಾಣಿಸ್ಕೊಂತಾರೆ. ಮರಿಯಾಳಿಗೆ ಕಾಣಿಸ್ಕೊಂಬೇಕು, ಹೆಂಗ್ ಕಾಣಿಸ್ಕೊಂಡ್ರು ನೋಡ್ರಿ. ಪುನರುತ್ಥಾನ ಆಗಿರ್ತಾರೆ. ಮರಿಯಾಳು ಎಂತಾರೆ ಏನಂತಾರೆ, ಸಮಾಧಿ ಹತ್ರ ಹೋಗಿರ್ತಾರೆ. ಆದ್ರೆ ಅಲ್ಲಿ ಯೇಸು ಕ್ರಿಸ್ತನ ದೇಹ ಇರಲ್ಲ. ಮರಿಯಾಳು ಗೊತ್ತಲ್ಲ, ಕಣ್ಣೀರು ಇಟ್ಬಿಡ್ತಾರ್ರಿ. ಹೊಡಿತೀನಿ ನೋಡೋಣ ಏನಾಯ್ತಂತೆ. 13ನೇ ವಾಕ್ಯದಿಂದ ನಿಧಾನಕ್ಕೆ ಓದ್ಕೊಂಬಂದಿ ಇಷ್ಟರ್. ಅವರು ಆಕೆಯನ್ನು ಅಂದದ್ದು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ ಅಂದದ್ದು, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಇರಿ ಅನಿಲ್ ಬ್ರದರ್ ಇರಿ, ಒಂದೊಂದು ವಾಕ್ಯ ಓದ್ಬೇಕಾರೆ ಅರ್ಥಭರಿತವಾಗಿ ಅರ್ಥ ಮಾಡ್ಕೊಂಡು ಓದೋಣ. ನೋಡಿ, ಆದರೆ ಯೇಸು ಕ್ರಿಸ್ತು ಅಲ್ಲೇ ನಿಂತವ್ರಂತೆ. ಈಕೆ ತಿರುಗಿ ನೋಡ್ತಾಳಂತೆ ಆ ಮನುಷ್ಯನ್ ನೋಡಿದ ತಕ್ಷಣ ಯೇಸು ಕ್ರಿಸ್ತು ಅಂತ ಅಂದ್ಬಿಟ್ಟು ಇವಳು ಕಣ್ಣಿಟ್ಕೊಳಕ್ಕೆ ಆಗಿಲ್ವಂತೆ. ಕಣ್ಣಿಟ್ಕೊಳಕ್ಕಾಗಿಲ್ವಂತೆ. ಯಾಕೆ ಅಂದ್ರೆ ಯೇಸು ಕ್ರಿಸ್ತನ್ ತರ ಇಲ್ಲ ರೀ. ಮತ್ತೆ ಇನ್ಯಾವ ತರ ಇದ್ರು, ಕಂಟಿನ್ಯೂ ಮಾಡಿ ಬದರಿ ಇವಾಗ. ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು ಅಂದದ್ದು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ ಅಂದದ್ದು, ಅಯ್ಯ, ನೀನು ಆತನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ನೋಡ್ರ ಏನಂತ ತಿಳ್ಕೊಂಡ್ಬಿಟ್ಲು ಈಕೆ ನೋಡಿದ ತಕ್ಷಣ, ತೋಟಗಾರ. ಆಹಾ, ಹಂಗಾರೆ ಯೇಸು ಕ್ರಿಸ್ತು ಇಲ್ಲಿ ಕಾಣಿಸ್ಕೊಬೇಕಾದ್ರೆ ಯಾವ ತರ ಕಾಣಿಸ್ಕೊಂಡಿದ್ದಾರೆ? ತೋಟಗಾರ. ವೆರಿ ಗುಡ್, ತೋಟಗಾರ ಅಂತ ಕಾಣಿಸ್ಕೊಂಡಿದ್ದಾರೆ ಅಲ್ವರ. ಯೇಸು ಕ್ರಿಸ್ತು ಬದ್ಲಿಲ್ಲ ರೀ. ಮರಿಯಾಳು ನೋಡ್ತಾ ಇದ್ದಾಳೆ, ಮರಿಯಾಳಿಗೆ ಏನೂ ಗೊತ್ತೇ ಆಗಿಲ್ಲ ಯೇಸು ಕ್ರಿಸ್ತನ್ ಅಂತ. ಮತ್ತೆ ಇವ್ರು ಹೆಂಗ್ ಕಾಣಿಸ್ಕೊಂಡಿರ್ತಾರೆ? ಯೇಸು ಕ್ರಿಸ್ತನ್ ತರಾನೇ ಕಾಣಿಸಿಲ್ಲ ರೀ. ಫುಲ್ ಲುಕ್ಕೇ ಚೇಂಜು, ಮಕ್ಕದ ಶೇಪೇ ಚೇಂಜು, ಕಲರ್ ಗಿರಲ್ ಬಣ್ಣಗಿನ ಎಲ್ಲ ಚೇಂಜ್ ಇಲ್ಲ, ಟೋಟಲ್ ಡಿಫ್ರೆಂಟ್. ತೋಟಗಾರ ಅಂತಾರ ಏನ್ ಮಾಡಿದ್ರೆ, ಕಚ್ಚೆ ಎಲ್ಲ ಕಟ್ಕೊಂಡು, ಟೋಪಿ ಕಟ್ಕೊಂಡು, ಕೈ ಕೂಡ್ಲಿ ಗಿಡ್ಲಿ ಇಟ್ಕೊಂಡು ಬಂದಿರ್ತಾರೆ. ಏನಮ್ಮ, ಏನ್ ಹುಡ್ತಾ ಇದ್ಯಾ, ಏನಾಯ್ತು, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ಬೇಕಾರೆ, ಯೋ ಸ್ವಾಮಿ, ದಯವಿಟ್ಟು ನಮ್ಮ ಗುರುಗಳ ದೇಹ ನಿಂತ್ಕೊಂಡ್ಬಿಟ್ಟಿದೆ, ದಯವಿಟ್ಟು ಕೊಟ್ಬಿಡಿ ಅಂತ ಕೇಳ್ಕೊಂತಾರೆ ಅಲ್ವರ. ಅವಾಗ ನೋಡಿ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಇವಾಗ. 16ನೇ ವಾಕ್ಯ ಬದಾರ, ಓದಿ. ಯೇಸು ಆಕೆಗೆ ಅಂದದ್ದು, ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ಅಂದದ್ದು, ರಬ್ಬುನಿ ಅಂದಳು. ರಬೋನಿ ಅಂದರೆ ಗುರು ಅಲ್ವರ. ನೋಡ್ರಿ, ಯೇಸು ಕ್ರಿಸ್ತು ಮರಿಯಾಳನ್ನ ನೋಡ್ಬಿಟ್ಟು ಮರಿಯಾಳೇ ಅಂತ ಹೇಳಿದ ತಕ್ಷಣ ಮರಿಯಾಳ ಅವಾಗ ಕಂಡಿಡ್ಕೊಂಡ್ಬಿಟ್ರು, ಓ ಇವ್ರು ಯೇಸು ಕ್ರಿಸ್ತನೇ ಅಂತ ಅಲ್ವರ. ಹಂಗಾರೆ ಮರಿಯಾಳಿಲಿ ಯೇಸು ಕ್ರಿಸ್ತನ್ ಕಂಡಿಡ್ಕೊಂಡಿದ್ದಂಗೆ ನೋಟದಿಂದನಾ? ಇಲ್ಲ ರೀ ಅಲ್ವರ. ಮಾತಾಡೋಂಥ ರೀತಿ ಅದರ. ಯೇಸು ಕ್ರಿಸ್ತು ಮರಿಯಾಳನ್ನ ಯಾವಾಗ ಏನ್ ಮಾಡೋರು, ಒಂದು ಸ್ಟೈಲಲ್ಲಿ ಕರೆಯೋರು ಅದರ. ಮರಿಯಾಳೆ ಅಂತ ಒಂದು ಟೋನ್, ಒಂದು ಸ್ಪೆಷಲ್ ಸ್ಟೈಲ್ ಇದೆ ನೋಡಿ ನಿಂತೀರಿ ಅದರ. ಇವಾಗ ಅದೇ ಸ್ಟೈಲಲ್ಲಿ ಕರಿಬೇಕಾದ್ರೆ ಮರಿಯಾಳು ಏನ್ ಮಾಡ್ಬಿಟ್ರು, ಕಂಡಿಡ್ಕೊಂಡ್ಬಿಟ್ರು, ಓ ಇವ್ರು ಯಾರಪ್ಪ ಇವ್ರು, ಇವ್ರು ನಮ್ಮ ರಕ್ಷಕನು ಅಂತಂದ್ಬಿಟ್ಟು. ಅದಕ್ಕೆ ಮರಿಯಾಳು ಹೋಗಿ ಏನ್ ಮಾಡ್ತಾಳೆ, ಅಯ್ಯೋ ರಬೋನಿ, ಅಯ್ಯೋ ಒಡೆಯನೇ, ಅಯ್ಯೋ ಯಜಮಾನನೇ, ಮಾಸ್ಟರ್ ಅಂತ ಏನ್ ಮಾಡ್ತಾಳೆ, ಹೋಗಿ ಗಟ್ಟಿಗೆ ತಪ್ಕೊಂಡ್ಬಿಡ್ತಾಳೆ ಅಲ್ವರ. ಏನಪ್ಪ ಹಂಗಾರೆ ಇಲ್ಲಿ ಯೇಸು ಕ್ರಿಸ್ತನ್ ಕಂಡಿಡಿದ ಹೆಂಗೆ ನೋಟದಲ್ಲ ಅಲ್ವರ. ನೋಟದಲ್ಲಿ ಅಲ್ವೇ ಇಲ್ಲ ರೀ. ಹೆಂಗಪ್ಪ ಕಂಡಿಡಿದ್ರು ಅಂತಂದ್ರೆ ಅದರ ಆ ಸ್ಟೈಲ್ ಆಫ್ ಸ್ಪೀಕಿಂಗ್ ಅದರ. ಯೇಸು ಕ್ರಿಸ್ತನಿಗೆ ಒಂದು ಸ್ಟೈಲ್ ಇದೆಯಾ? ಎಸ್. ರಜನಿಕಾಂತ್ಗೆ ಸ್ಟೈಲ್ ಇದೆ, ಅದರ ಅಣ್ಣವ್ರಿಗೊಂದು ಸ್ಟೈಲ್ ಇದೆ, ಅಮಿತಾಬ್ ಬಚ್ಚನ್ ಸ್ಟೈಲ್ ಇದೆ ಅಂತಂದ್ರೆ ಏನ್ರಿ ನಮ್ಮ ಕರ್ತವ್ಯಗೊಂದು ಸ್ಟೈಲ್ ಇಲ್ವಾ? ಒಂದು ಪರ್ಟಿಕ್ಯುಲರ್ ಟೋನಲ್ಲಿ ಕರಿಯರ್ ನೋಡ್ರಿ ಅಂತೀನಿ. ಕ್ಲೀನಾಗಿ ಕಂಡು ಹಿಡ್ಕೊಂಡ್ಬಿಟ್ರು, ಇವ್ರು ಯಾರಂತೆ, ನಮ್ಮ ಒಡೆಯನು ಅಂತ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ನೆಕ್ಸ್ಟ್ ಮರಿಯಾಳು ನೋಡಿ ಏನ್ ಮಾಡ್ತಾರೆ, 17ನೇ ವಾಕ್ಯ. ಯೇಸು ಆಕೆಗೆ ಅಂದದ್ದು, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ,
ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಹೇರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ನೋಡ್ರ, ನನ್ನ ಹಿಡಿಯವ ನೋಡು ಅಂತ ಹೇಳ್ತಾರೆ. ಯಾಕೆ ಹಿಡಿಬೇಡ ಅಂತಂದ್ರು? ಇವ್ರು ಏನ್ ಗೊತ್ತಾ ಮಾಡ್ತಾರೆ, ಏಸು ಕ್ರಿಸ್ತು ಯಾವಾಗ ಸಮಾಧಿಯಲ್ಲಿ ಕಾಣಿಸಲ್ವೋ ಬೇಜಾರಾಗ್ಬಿಡ್ತಾರ್ರಿ. ತೋಟಕಾರ ನೋಡ್ತಾರೆ, ತೋಟಕಾರ ಅಂತ ಕೇಳ್ತಾರೆ, ಏನು ಉತ್ತರ ಇಲ್ಲ. ಮರಿಯಾಳು ಅಂತ ಹೇಳಿದ ತಕ್ಷಣ ಮರಿಯಾಳು ಗೊತ್ತಾಗ್ಬಿಡ್ತಾರೆ. ಹೋದ್ರೆ ಇವ್ರೇ ನಮ್ಮ ಪುನರ್ತನಾಗಿರೋ ಕರ್ತನ ಅಂದ್ಬಿಟ್ಟು ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾರೆ. ಯಾಕೆ ಬಿಟ್ರೆ ಎಲ್ಲಿ ಇವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅದು ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾರೆ, ಬಿಡೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಅಯ್ಯೋ ಯಾಕೆ ಹಿಡಿತೀಯ ನೀನು, ನಾನು ಇನ್ನ ಏನಾಗಿಲ್ಲ ಪರಲೋಕಕ್ಕೆ, ನನ್ನ ದೇವರ ಬಳಿಗೂ ನಿಮ್ಮ ದೇವರ ಬಳಿಗೂ ಅಲ್ದ್ರ ಏನ್ರಿ, ನನ್ನ ತಂದೆ ಬಳಿಗೂ ನಿನ್ನ ತಂದೆ ಬಳಿಗೂ ಇನ್ನ ಏನಾಗಿಲ್ಲ, ಹೋಗಿಲ್ಲ, ಇನ್ನ ಇರ್ತೀನಿ, ವರಿ ಮಾಡ್ಬೇಡ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ನೋಡಿದ್ರ ಹಂಗಾರೆ ಇಲ್ಲಿ ಏಸು ಕ್ರಿಸ್ತು ಕಾಣಿಸ್ಕೊಂಡಿದ್ದು ಹಿಂಗೆ ಅದೇ ದೇಹದಲ್ಲ? ಇಲ್ಲ ರೀ, ಅಲ್ವರ ಬೇರೆ ಬೇರೆ ದೇಹ. ಇದು ಏಸು ಕ್ರಿಸ್ತು ಹೆಂಗೆ ಸಾಧ್ಯ ಆಯ್ತು ಅಂತಂದ್ರೆ, ಏಸು ಕ್ರಿಸ್ತು 40 ದಿನ ಭೂಮಿಯ ವಾಯುಮಂಡಲದಲ್ಲಿ ಇದ್ರು, ಇನ್ನ ಪರಲೋಕಕ್ಕೆ ಏನಾಗಿಲ್ಲ, ಇನ್ನ ಏರಿ ಹೋಗಿರ್ಲಿಲ್ಲ ನೋಡ್ರಿ ಅಂತೀನಿ. ಅಲ್ವರ 40 ದಿವಸದ ನಂತರನೇ ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿ ಮಾಡಿದ ಕೂತ್ಕೊಂಡಿದ್ದು. ಅವಾಗೇ ದೇವರವ್ರಿಗೆ ದೈವಿಕ ಸ್ವಭಾವ ಅಂತ ಕೊಟ್ಟಿದ್ರಿ. ಅಲ್ಲಿವರೆಗೂ ಆತ್ಮಿಕ ಶರೀರದಲ್ಲಿ ಇದ್ರು ನೋಡಿದ್ರಿ. ಈ ಆತ್ಮಿಕ ಶರೀರದಲ್ಲಿ ಯಾವಾಗ ಬೇಕೋ ವಿಧಿವಿಧವಾಂತ ರೀತಿಯಲ್ಲಿ ಮಾಡುತ್ತಲ್ಲಿ ಬೇರೆ ಬೇರೆ ದೇಹದಲ್ಲಿ ಬಂದು ಕಾಣಿಸ್ಬೋದಿತ್ತು. ಅದನ್ನೇ ಇಲ್ಲಿ ಏನ್ ಮಾಡಿದ್ವಿ ನೋಡಿಸಿದ್ದು. ನೋಡಿ, ಇನ್ನೊಂದ್ ಕಡೆ ಹೋದನ ಯೇಸು ಕ್ರಿಸ್ತ ನೆಕ್ಸ್ಟ್ ಒಂದ್ ಕಡೆಗೆ ಯಾವ ತರ ಕಾಣಿಸ್ಕೊಂತಾರೆ ಶಿಷ್ಯನಿಗೆ ಅಂತಂದ್ರೆ, ಅಲ್ಲಿ ನೋಡ್ಬೇಕಾದ್ರೆ ಏನ್ರಿ ಬೇರೆ ತರನೇ ಕಾಣಿಸ್ಕೊಂತಾರ್ರಿ. ಎಲ್ಲಿ ಲೂಕ 24ನೇ ಅಧ್ಯಾಯದಲ್ಲಿ ಇಬ್ರು ಜನ ಏನ್ ಮಾಡ್ತಾ ಇರ್ತಾರೆ, ಇಮಾಹುಸ್ಗೆ ಹೋಗ್ತಾ ಇರ್ತಾರೆ ನಡ್ಕೊಂಡು. ಅದರ ಎಲ್ಲರೂ ಇದೀರಾ, ಕೇಳಿಸ್ಕೊಂತ ಇದ್ದೀರಾ? ಸ್ಯಾಮ್ಯಲ್ ಬ್ರದರ್, ಸುರೇಶ್ ಬ್ರದರ್, ಮಾಯಾ ಸಿಸ್ಟರ್, ಕೇಳಿಸ್ಕೊಂತ ಇದ್ದೀರಾ? ಓಕೆ, ವೆರಿ ಗುಡ್. ಓಕೆ, ಸರಿ. ಇವಾಗ ಅಲ್ಲಿ ಇಬ್ರು ಜನ ಏನ್ರಿ ಇಮಾಹುಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಸೆಂಟ್ರಲ್ ಜೀಸಸ್ ಕ್ರೈಸ್ಟ್ ಏನಾಗ್ತಾರೆ, ಅವ್ರು ಬಂದು ಸೇರ್ಕೊಂತಾರೆ. ಬಂದು ಸೇರ್ಕೊಂಬೇಕಾದ್ರೆ ಏನಾಯ್ತು ಓದ ನೋಡಿದ್ರಿ. ಲೂಕ್ 24:15 ಮತ್ತೆ 16. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಅವರು ಗುರುತು ಹಿಡಿಯಲಿಲ್ಲ. ಯಾಕೆ ಗುರುತಿರ್ಲಿಲ್ಲ? ಯೇಸು ಕ್ರಿಸ್ತ ತಾನೇ ಗುರುತು ಹಿಡಿಬೇಕಾಯ್ತಲ್ಲ, ಯಾಕೆ ಗುರುತಿರ್ಲಿಲ್ಲ? ಯಾಕೆ ಅಂದ್ರೆ ಇಲ್ಲೂ ಕೂಡ ಯೇಸು ಕ್ರಿಸ್ತು ಹೆಂಗ್ ಬಂದಿದ್ದಾರೆ? ಯೇಸು ಕ್ರಿಸ್ತು ತರ ಬಂದಿದಾರ? ಇಲ್ಲ. ಅದಕ್ಕೆ ಗುರುತಿಡಿಯಕ್ಕಾಗಿಲ್ಲ ಅಲ್ವರ. ಯೇಸು ಕ್ರಿಸ್ತು ತರನೇ ಬಂದಿಲ್ಲ ರೀ. ಇವ್ರು ಬಂದಿರೋ ಲುಕ್ಕೇ ಡಿಫ್ರೆಂಟು ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ, ಇವ್ರ ಜೊತೆಗೆ ಹೋಗ್ತಾರೆ. ಯೇಸು ಕ್ರಿಸ್ತು ಕೇಳ್ತಾರೆ, ಏನಪ್ಪ ಇದು ನೀವಿಬ್ರು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರಲ್ಲ, ಏನ್ ಮ್ಯಾಟ್ರು ಅಂತ ಕೇಳ್ತಾರೆ. ನೋಡಿ ಅಂತೀನಿ, ಓದಿ ಅಂತೀನಿ ನೆಕ್ಸ್ಟ್ 17. ಆತನು ಅವರನ್ನು ಅಂದದ್ದು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖಗಳವರಾಗಿ ನಿಂತರು. ನೋಡ್ರ, ಏನಪ್ಪ ಮಾತಾಡ್ತಾರೆ ಅಂದ್ರೆ ಬೇಜಾರಾಗಿ ನಿಂತ್ಕೊಂತಾರೆ. ಆವಾಗ ಅವ್ರು ಹೇಳ್ತಾರೆ, ಅಯ್ಯೋ ನಾವು ಜೀಸಸ್ ಕ್ರೈಸ್ಟ್ ನಂಬಿದ್ರಿ, ಇಸ್ರೇಲ್ಗೆ ರಕ್ಷಣೆ ಕೊಡ್ತಾರೆ ಇವ್ರೆ ಅಂತ ನಂಬೋದು. ಇವ್ರು ನೋಡಿದ್ರೆ ಏನಾಗ್ಬಿಟ್ರು ಹಿಂಗೆ ಆಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಹೋಗ್ಬಿಟ್ಟು ಏನ್ರಿ ಎಲ್ಲ ವಿಚಾರಗಳನ್ನ ಯೇಸು ಕ್ರಿಸ್ತು ಹೇಳ್ಬೇಕು. ಅವಾಗ ಯೇಸು ಕ್ರಿಸ್ತು ಹೆಂಗ್ ಗೊತ್ತಾ ಮಾಡ್ತಾರೆ, ಯೇಸು ಕ್ರಿಸ್ತು ಬೈಬಲ್ನಲ್ಲಿ ಎಲ್ಲೆಲ್ಲಿ ಇವ್ರ ಬಗ್ಗೆ ಇದೆಯೋ ಇವರೇ ಎತ್ತೇಳೋದಕ್ಕೆ ಶುರು ಮಾಡ್ತಾರೆ. ನೋಡ್ತೀನಿ ಎಲ್ಲಿ ಕೊಟ್ಟವ್ರೆ, ಅದರಲ್ಲೇ 25 ಇಂದ ಹಿಡ್ದು ಓದ್ಬಿಟ್ಟು ಏನ್ರಿ 28ವರೆಗೂ ಓದಿ. ಆತನು ಅವರಿಗೆ ಅಂದದ್ದು, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯದವರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ, ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಏನ್ ಮಾಡ್ತಾರೆ, ತನ್ನ ವಿಷಯವಾಗಿರುವಂತ ಸೂಚನೆಗಳನ್ನ ತಾವು ತಮ್ಮ ಬಗ್ಗೆನೇ ತಾವೇನ್ ಮಾಡ್ತಾರೆ ಹೇಳ್ಕೊಂಡ್ ಬರ್ತಾರೆ. ಅಷ್ಟೊತ್ತಿಗೆ ಏನಾಯ್ತು, ಊರು ಹತ್ರ ಬಂತು. ಅದರ ಊರ್ ಹತ್ರ ಬರ್ಬೇಕಾರೆ ಎಲ್ಲ ಏನ್ ಮಾಡ್ತಾರೆ, ಸರಿ ನಾವ್ ಓಡ್ತೀರಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಸರಿ ಹೋಗ್ರಪ್ಪ ನೀ ಬಾಯ್ ನಾ ಈ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಏನೋ ಹೋಗೋ ತರ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಅವಾಗ ಶಿಷ್ಯನ್ ಹೇಳ್ತಾರೆ, ಅಯ್ಯೋ ಬೇಡ ಸಂಜೆ ಆಯ್ತು, ನಮ್ಮೊಂದಿಗೆ ಬಂದೇ ಮಾಡಿ ನೀವು ಉಳ್ಕುಳಿ ಅಂತ ಏನ್ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ಹಾಡಿದ್ದೆಲ್ಲ ನಮ್ಮೊಂದಿಗೆ ಬಂದು ಉಳ್ಕುಳಿ, ಸಂಜೆ ಆಯಿತು, ಇದೇ ಈ ವಾಕ್ಯದ ಆಧಾರ ಮೇಲೆ ಹುಡ್ಕೊಂಡು ನೋಡೈತೀನಿ ಆಡೋದು. ಅದರ ಕಮ್ ಅಂಡ್ ಡ್ವೆಲ್ ವಿತ್ ಅಸ್, ನೈಟ್ ಈಸ್ ಫಾರ್ ಸ್ಪೆಂಟ್ ಅಲ್ರ. ಅದಕ್ಕೆ ಹೇಳೋದು ಹಿಂಗೆ ಹೇಳೋದು. ಅವಾಗ ಏನ್ ಮಾಡ್ತಾರೆ, ಒತ್ತಾಯ ಮಾಡ್ಬೇಕಾರೆ
ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಅವ್ರ ಜೊತೆಗೆ ಊಟಕ್ಕೆ ಹೋಗ್ತಾರೆ ಅಲ್ವರ. ನೋಡಿ ಊಟಕ್ಕೆ ಹೋಗ್ಬೇಕಾದ್ರೆ ಏನಾಯ್ತು, 29, 30, 31. ಆದರೆ ಅವರು ಅಂದದ್ದು, ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಉಳಿತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಹ್ಮ್ ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ನೋಡ್ರ, ಆತನು ಬಲವಂತ ಮಾಡಲು ಹೋದ್ರಂತೆ, ಊಟಕ್ಕೆ ಕೂತ್ಕೊಂಡ್ರಂತೆ. ಸರಿ, ಏನಾಯ್ತು ನೆಕ್ಸ್ಟ್? ಹಾ ಆ ರೊಟ್ಟಿಯನ್ನು ತೆಗೆದುಕೊಂಡು ಹ್ಮ್. ದೇವರ ಸ್ತೋತ್ರ ಮಾಡಿ ಹಾ. ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಕೊಡುತ್ತಿರಲಾಗಿ ಕಣ್ಣುಗಳು ಏನಾದವು, ತೆರೆದವು ತೆರೆದವು. ಅಲ್ವರ. ಅಲ್ಲಿವರು ಅವರು ತೆರೆದಿಲ್ಲ ಅಂತಾರೆ. ಹಾ ಹಾ ಅವರು ಆತನ ಗುರುತನ್ನು ಹಿಡಿದರು. ಆತನ ಅವರ ಕಣ್ಣಿಗೆ ಮಾಯವಾದನು. ಮಾಯವಾದನು. ಮಾಂಸಿಕ ದೇಹದಲ್ಲಿ ಇದ್ರೆ ಹೆಂಗ್ ಮಾಯ ಆಗೋದಿಕ್ ಸಾಧ್ಯ? ಹಾ, ಇದೇ ಮಾಂಸ ದುಮ್ ಮಾಯ ಆಗ್ಬಿಡ್ಬೋದಾ? ಇಲ್ಲಿ ನೀವು ಮಾಯ ಆಗಿರಿ ನೋಡೋಣ. ಆತ್ಮೀಕ ಶರೀರದಲ್ಲಿರೋದನ್ನ ಮಾಯ ಆದದ್ದು ಅಲ್ವರ. ಇವಾಗ ಇಲ್ಲಿ ಯೇಸು ಕ್ರಿಸ್ತು ಹೆಂಗ್ ಕಾಣಿಸ್ಕೊಂಡ್ರು? ಯೇಸು ಕ್ರಿಸ್ತು ಥರ ಕಾಣಿಸ್ಕೊಂಡ್ರ? ಎಷ್ಟು ಟೈಮ್ಸ್ ನೋಡೋತಿ, ಜೊತೆಗೆ ನಡ್ಕೊಂಡೇ ಹೋಗೋರೆ, ಮಾತಾಡ್ಕೊಂಡೇ ಹೋಗವ್ರೆ ಅಲ್ವರ. ಇಲ್ಲಿ ಮಾತಾಡೋ ಸ್ಟೈಲಲ್ಲೂ ಗೊತ್ತಾಗಿಲ್ಲ. ಆಮೇಲೆ ಏನ್ರಿ, ವಾಕಿಂಗ್ ಸ್ಟೈಲಲ್ಲೂ ಗೊತ್ತಾಗಿಲ್ಲ. ನೋಡೋಕ್ಕೂ ಯೇಸು ಕ್ರಿಸ್ತನ್ ಥರ ಇಲ್ಲ. ಜೊತೆಗೆ ಹೋಗೋರೆ ನೋಡ್ರಿ ಅಂತೀನಿ. ಯೇಸು ಕ್ರಿಸ್ತು ಇವ್ರ ಬಗ್ಗೆನೇ ಬೈಬಲ್ನೆಲ್ಲ ಎತ್ತೇಳ್ಬಿಟ್ಟವ್ರೆ. ಹೋಟ್ಲಿಗೆ ಹೋಗಿ ಕೂತ್ಕೊಂಡ್ರು, ಊಟ ಮಾಡಕ್ ಕೂತ್ಕೊಂಡ್ರು, ರೊಟ್ಟಿ ಏನ್ ಮಾಡಿದ್ರು, ಯೇಸು ಕ್ರಿಸ್ತು ಮಾಡಿದ್ರು ಅಂತೀನಿ. ಅವಾಗ ಕಂಡಿಡ್ಬಿಟ್ರು, ಅರೆ ಇವ್ರು ಯಾರಪ್ಪ ಇವರು, ನಮ್ಮ ಕರ್ತನು ಅಂತ. ಹೆಂಗೆ? ರೊಟ್ಟಿ ಮುರಿಯೋ ಸ್ಟೈಲ್, ಪ್ರಾರ್ಥನೆ ಮಾಡೋ ಸ್ಟೈಲ್ ಅಲ್ವರ. ಯೇಸು ಕ್ರಿಸ್ತು ಮಾಡಿರ್ಬೋದು, ರೊಟ್ಟಿ ಮುರಿಬೇಕಾಗ ಪ್ರಾರ್ಥನೆ ಮಾಡ್ಕೊಡೋರು ತಾನೆ. ಅಲ್ಲಿ ಹಂಗೆ ಕೊಟ್ಟರು ಅಂತೀನಿ. ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿಯಲು ಏನಾಯ್ತಂತೆ ಅಲ್ಲಿ? ಸ್ತೋತ್ರ ಮಾಡಿ ದೇವರ ರೊಟ್ಟಿ ಸ್ತೋತ್ರ ಮುರಿಯಲು. ಸ್ತೋತ್ರ ಅವರಿಗೆ ಕೊಡುತ್ತಿರಲಿ. ಎಸ್, ಕಣ್ಗಳು ತೆರೆದವು ಅಲ್ವರ. ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಯಾವಾಗೂ ಪ್ರೇಯರ್ ಮಾಡತ್ತಾನೆ. ಪ್ರೇಯರ್ ಮಾಡಿ ಒಂದು ಸ್ಟೈಲಲ್ಲಿ ರೊಟ್ಟಿ ಮುರಿತಾನೆ. ಅವಾಗ ಗೊತ್ತಾಗ್ಬಿಡ್ತಾರೆ, ಓ ಇವ್ರು ಯೇಸು ಕ್ರಿಸ್ತು ಅಂತ ಅಲ್ವರ. ನೋಡಿ ಹೆಂಗಾರು ಯೇಸು ಕ್ರಿಸ್ತು ನೋಡ್ರ ಆಕ್ಷನ್ಸ್ ಅಲ್ವರ. ಹೇಳ್ದಲ್ಲ ಎಲ್ಲರಿಗೂ ಒಂದು ಸ್ಟೈಲ್ ಇದೆ ಅಂತ. ನಮ್ಮ ಕರ್ತನ್ಗೊಂದು ಪರ್ಟಿಕ್ಯುಲರ್ ಸ್ಟೈಲ್ ಇದೆ ರೀ. ಆ ಸ್ಟೈಲಲ್ಲಿ ಕರೆಕ್ಟಾಗಿ ಏನ್ರಿ ನಾವು ಮಾಡ್ಬೇಕಾರೆ ಕಂಡಿಡ್ಕೊಂಬಿಟ್ರು, ಓಹೋ ಇವ್ರು ಜೀಸಸ್ ಇಷ್ಟಪ್ಪ, ನಮ್ಗೆ ಗೊತ್ತೇ ಆಗಿಲ್ವಲ್ಲ ಅಂತ. ಅಷ್ಟೊತ್ತಿಗೆ ಯೇಸು ಕ್ರಿಸ್ತು ಏನ್ಬಿಡ್ತಾರೆ, ಮಯ ಆಗ್ಬಿಡ್ತಾರೆ. ಹೆಂಗ್ ಮಯ ಆದ್ರು? ಆತ್ಮೀಕ ಶರೀರದಲ್ಲಿರೋದನ್ನ ಮಯ ಆದ್ರು ಇದೆ. ಇಲ್ಲ ಸಾಧ್ಯ ಇಲ್ಲ ರೀ. ಅದಕ್ಕೆ ನಾವು ನಾವಾಗೆ ನೋಡಲ್ಲ, ಇಲ್ಲಿ ಯೋಹಾನ 20ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತು ಶಿಷ್ಯನಿಗೆ ಕಾಣಿಸ್ಕೊಂತಾರೆ. ಹೆಂಗ್ ಕಾಣಿಸ್ಕೊಂಡ್ರು ಅಂತಂದ್ರೆ, ಎಲ್ಲಾ ಬಾಗಿಲು ಮುಚ್ಚಿರ್ಬೇಕಾರೆ, ಯೋಹಾನ 20ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಎಲ್ಲಾ ಬಾಗಿಲು ಮುಚ್ಚಿರ್ಬೇಕ್ರೆ ಯೇಸು ಕ್ರಿಸ್ತು ದಿಢೀರಂತ ನಡುವೆ ಬಂದು ನಿಂತ್ಕೊಂಡ ತಕ್ಷಣ ಫಸ್ಟ್ ಏನಂತ, ಸಮಾಧಾನವಾಗ್ಲಿ ಅಂತ ಯಾಕಂದ್ರು. ಯಾರು ಯೋಚನೆ ಮಾಡಿ, ಇವಾಗ ಬಾಗಲ್ ಹಾಕಿರ್ತಾರೆ, ಸಡನ್ ಆಗಿ ಯಾರೊಬ್ರು ಬಂದು ಸೆಂಟ್ರಲ್ ನಿಂತ್ಕೊಂಡ್ಬಿಟ್ರೆ ನೀವೇನ್ ತಿಳ್ಕೊಂಡ್ಬಿಡ್ತೀರ, ಅಯ್ಯೋ ಏನಪ್ಪ ದೆವ್ವ ಭೂತ ಅಂದ್ಬಿಡ್ತಾ ಅಂದ್ಬಿಟ್ಟು ಗಾಬರಿ ಆಗೋಗ್ತೀರಿ ಗೊತ್ತಾ. ಇದೇ ತರ ಇವ್ರು ಹೌದು. ಗಾಬರಿ ಆಗ್ಬಿಡ್ತಾರೆ ಅಂದ್ಬಿಟ್ಟು ಏನ್ ಮಾಡಿದ್ರು, ಸಮಾಧಾನ, ಅಯ್ಯೋ ತಾಳ್ಮೆ ಸಮಾಧಾನ, ನಾನು ಇನ್ಯಾರು ಅಲ್ಲ, ಹೆದರ್ಬೇಡ್ರಿ ಅಂತಂದ್ಬಿಟ್ಟು. ಇದೆಲ್ಲ ಹೆಂಗ್ ಗೊತ್ತಾಗ್ತಾರೆ ಅಂದ್ರೆ, ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಯೇಸು ಕ್ರಿಸ್ತು ನೋಡ್ತಾನೆ ಆತ್ಮಿಕ ಶರೀರ, ಮಾಂಸಿಕ ಶರೀರನ ಅಲ್ಲ ರೀ. ಅಂಡರ್ಲೈನ್ ಮಾಡ್ಕೊಳ್ರಿ. ಇದೆಲ್ಲ ಕ್ರೈಸ್ತವ್ರು ಯೇಸು ಕ್ರಿಸ್ತು ಹಂಗೇ ಹೋದ್ರು ಹಂಗೇ ಬರ್ತಾರೆ ಅಂತ ಕಾಯ್ಕೊಂಡೇ ಕೂತವ್ರೆ. ಹಿಂಗ್ ಬರ್ಬೇಕಾದ್ರೆ ಕೈಗಳು ಉಣ್ಣಿಟ್ಕೊಂಡೇ ಬರ್ತಾರೆ, ತಲೆ ಮೇಲೆ ಹಿಂಗೆ ಮುಳ್ಳಿಂಗ್ ಕರೆಕ್ಟಾಗಿ ಗಾಯಗಳೆಲ್ಲ ಹಂಗೆ ಇರ್ತದೆ, ಪಕ್ಕೆಲ್ಬ ಹಂಗೆ ಇರ್ತದೆ, 2000 ವರ್ಷ ಆದ್ರೂ ಹಂಗೆ ಇರ್ತದೆ. ಯೋಚನೆ ಮಾಡ್ರಿ ಏನ್ರಿ. ನಮ್ಮ ಕ್ರೈಸ್ತವ್ರು ಒಬ್ರು ಫಸ್ಟ್ ಆಫ್ ಆಲ್ ಬೈಬಲ್ ಓದಲ್ಲ, ಅವ್ರ ಬೈಬಲ್ ಕ್ಲಾಸ್ಗಳಿಗೂ ಏನಾಗಲ್ಲ, ನೆಟ್ಟಿಗೆ ಬರೋದು ಇಲ್ಲ. ಇನ್ನೇನು ವಿದ್ಯೆ ಕಲ್ತಾರ? ಯೋಚನೆ ಮಾಡ್ರಿ. ಇವೆಲ್ಲ ಏನು ಗೊತ್ತಿಲ್ದ್ರ ರಕ್ಷಣೆ ಅಂದ್ಬಿಟ್ಟು ಪರಲೋಕಕ್ಕೆ ಹೋಗ್ಬಿಡ್ತಾರಂತೆ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡಕ್ಕೆ. ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಸತ್ಯನ ಅರ್ಥ ಮಾಡ್ಕೊಬೇಕು. ಸತ್ಯನ ಅರ್ಥ ಮಾಡ್ಕೊಂಡ್ರೆ ಅದ್ರ ಪಕ್ಕ ನಡೆಯಕ್ಕೆ ಸಾಧ್ಯ. ಸತ್ಯನ ಅರ್ಥ ಮಾಡ್ಕೊಂಡು ಕ್ರಿಸ್ತನ ವಾಕ್ಯದ ಪಕ್ಕ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ಶಿಷ್ಯನಾಗಲಿಕ್ಕೆ ಲಾಯಕೆ ಇಲ್ಲ ರೀ. ಇನ್ನು ನೆಕ್ಸ್ಟ್ ಪರಲೋಕ ರಕ್ಷಣೆ ನೆಕ್ಸ್ಟ್ ಮ್ಯಾಟ್ರ್ ಅದು. ನೋಡಿ ಇನ್ನೊಂದ್ ಕಡೆ ಓದೋಣ. ಯೇಸು ಕ್ರಿಸ್ತು ಈ ಸತಿಗೆ ಹೆಂಗ್ ಕಾಣಿಸ್ಕೊಂತಾರೆ, ಯೋಹಾನ 21ನೇ ಅಧ್ಯಾಯಕ್ಕೆ ಬಂದ್ರೆ ಏನ್ರಿ, ಎಲ್ಲ ದಡದ ಕೂತಿರ್ತಾರೆ, ಒಬ್ಬೊಬ್ರು ಮಕ್ಕ ನೋಡ್ತಾ ಇರ್ತಾರೆ, ಏನ್ ಮಾಡೋಣ ಅಂದ್ಬಿಟ್ಟು. ದಿಢೀರ್ ಅಂತ ಅವಾಗ ಪೇಟ್ರ ಏನ್ ಮಾಡ್ತಾರೆ, ಅಯ್ಯೋ ಕೂತಿ ಸಾಕಾಗೋಯ್ತು, ನಾನು ಹೋಗ್ತೀನಪ್ಪ ಮೀನಿಡಿಕೆ ಅಂತ ಎದ್ದೋಗ್ತಾರೆ. ಇವ್ರು ಎದ್ದೋಗಿದ ತಕ್ಷಣ ಮಿಕ್ಕಿದೆಲ್ಲ ಶಿಷ್ಯರುಗಳು ಏನ್ ಮಾಡ್ತಾರೆ, ಇದಕ್ಕೆ ಕಾಯ್ತಾ ಇರ್ತಾರೆ. ನಾನು ಬರ್ತೀನಿ ಅಂದ್ಬಿಟ್ಟು ಎಲ್ಲರೂ ಏನ್ ಮಾಡ್ತಾರೆ, ಸೀದಾ ಹೋಗ್ಬಿಟ್ಟು ಮೀನಿಡಿಯಕ್ಕೆ ಹೋಗ್ತಾರೆ. ಎಲ್ಲ ಮೀನಿಡಿಯಕ್ಕೆ ಹೋದವಾಗ ರಾತ್ರಿ ಎಲ್ಲ ಮೀನ್ ಹಿಡಿತಾರ್ರಿ, ಒಂದು ಮೀನ್ ಸಿಕ್ಕಿಲ್ಲ. ನೋಡಿ ಏನಾಯ್ತಂತೆ ಇಲ್ಲಿ ಯೋಹಾನ 21ನೇ ಅಧ್ಯಾಯ 3ರಿಂದ ಓದ್ಕೊಂಬನ್ನಿ. ಅವರಿಗೆ ಸಿಮೋನ್ ಪೇತ್ರನು ಅಂದದ್ದು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ಅಂದದ್ದು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದ್ಯಾಗೋ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು ಅಂದದ್ದು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ ಅಂದದ್ದು,
ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ನೋಡ್ರ ಅವರು ಇಲ್ಲಿ ಒಂದ್ ನಿಮಿಷ ಬರ್ತಾರೆ. ಇಲ್ಲೂ ಕೂಡ ನೋಡ್ಬೇಕಾದ್ರೆ 4ನೇ ವಾಕ್ಯದಲ್ಲಿ ನೋಡ್ರಿ, ಯೇಸು ಕ್ರಿಸ್ತ ದಡದಲ್ಲಿ ನಿಂತಿದ್ರಂತೆ, ಆದ್ರೆ ಯೇಸು ಅಂತ ಯಾರು ಕಂಡಿಡಿಲಿಲ್ವಂತೆ. ಅದರ ಮಕ್ಕಳಿರ ತಿನ್ನಕ್ಕೆ ಏನೋ ಸಿಕ್ಕಿತಾ ಅಂತ ಕೇಳ್ತಾರೆ, ಏನೂ ಇಲ್ಲ ಸರ್ ಅಂತ ಹೇಳ್ತಾರೆ. ಸರಿ ನೀವು ಬಲೆ ಏನ್ ಮಾಡಿ ಈ ಕಡೆ ತೆಗೆದಾಕಿ ಅಂತಂತ ಹೇಳ್ಬೇಕು. ಏನ್ ಮಾಡ್ತಾರೆ, ಬಲೆನ ಆ ಕಡೆ ಹಾಕ್ತಾರಂತೆ. ನೆಕ್ಸ್ಟ್ ಏನಾಯ್ತು? ಹಾ ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಎಂದದ್ದು, ಅವರು ಸ್ವಾಮಿಯವರು ಎಂದು ಹೇಳಿದನು. ಆ, ಸ್ವಾಮಿಯವರು ನೋಡ್ರಿ, ಇದುವರೆಗೂ ಕಂಡಿಡಿದಿಲ್ವಂತೆ ಯೇಸು ಕ್ರಿಸ್ತ ಇವ್ರು ಅಂತ. ಯಾವಾಗ ಬಲೆ ಈ ಕಡೆ ಹಾಕಿ ರಾಶಿ ರಾಶಿ ಮೀನ್ ಸಿಕ್ತೋ, ಯೇಸು ಕ್ರಿಸ್ತನ್ಗೆ ಪ್ರಿಯನಾಗಿರೋ ಒಬ್ಬ ಶಿಷ್ಯ ಯೋಹಾನ ಏನ್ ಹೇಳ್ತಾರೆ, ಇವ್ರು ನಮ್ ಕರ್ತನ ಕಣೋ ಅಂತ. ಹೆಂಗ್ ಹೇಳಿದ್ರು? ಇದೇ ತರ ಒಂದ್ಸತಿ ಆಗಿತ್ತಲ್ವಾ? ಇದೇ ತರ ಮುಂಚೆ ಆಗಿದೆಯಲ್ವ ಶಿಷ್ಯನ ಜೀವನದಲ್ಲಿ? ಮೀನ್ಗಳು ಹಿಡಿತಾ ಇರೋ ಆಗಿತ್ತು. ಸಿಕ್ಲಿಲ್ಲ. ಆ, ಸೇಮ್ ಜೀಸಸ್ ಕ್ರೈಸ್ಟ್ ನಿಂತ್ಕೊಂಡು ಬಲೆ ಈ ಕಡೆ ಹಾಕ್ದವಂಗ ರಾಶಿ ರಾಶಿ ಮೀನ್ ಸಿಕ್ತು. ಮನುಷ್ಯರ ಹಿಡಿಯೋಣ ಬೆಸ್ತರನಾಗಿ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟು ವಾಪಸ್ ತಿರುಗಿ ಅದೇ ಕೆಲಸಕ್ಕೆ ಹೋಗಿ ನೋಡ್ತೀನಿ. ಏಸು ಕುಸಿಸಿ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಖಂಡಿಸ್ತಾರೆ ನೋಡಿದ್ದೀನಿ. ಆಕ್ರಿ ಬಲೆ ಅಂತ ಹೇಳ್ತಾರೆ. ಬಲೆ ಆಗ್ತಾ ಹೋಗೋ ರಾಶಿ ರಾಶಿ ಸಿಕ್ಕಿದ ತಕ್ಷಣ ಶಿಷ್ಯನ ಕಣ್ಣು ಹಿಡ್ಕೊಂಡ್ಬಿಡ್ತಾರೆ, ಇವ್ರು ಏಸು ಕರ್ತನು ಅಂತ. ಏಸು ಕರ್ತನು ಅಂತ ಗೊತ್ತಾಗಿದ ತಕ್ಷಣ ಒಬ್ರು ಕಿಟಿಕ್ ಮಿಟಿಕ್ ಇಲ್ಲ ರೀ, ಸೈಲೆಂಟ್ ಆಗೋದ್ರು ಎಲ್ಲರೂ. ನೋಡಿ ಏನಾಯ್ತು ಅಂತ ನೆಕ್ಸ್ಟ್ ಮುಂದಕ್ಕೆ ಓದಿ. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಎಂದದ್ದು, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸಿಮೋನ್ ಪೇತ್ರನು ಕೇಳಿ ಮೈಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ವಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ನೋಡ್ರ ದಡ ಬಿಟ್ರಂತೆ ಪೇತ್ರ. ಅದರ ಆಮೇಲೆ ನೋಡಿ ಏನ್ ಮಾಡ್ತಾರೆ, ಎಲ್ಲರೂ ಗೊತ್ತಾಗೈತಿ ಏಸು ಕುಸು ಅಂತ ಸೈಲೆಂಟ್ ಆಗಿರ್ತಾರೆ. ದಡದ ಹತ್ರ ಬರ್ತಾರೆ. ಏಸು ಕುಸು ಆಡೆ ಏನ್ ಮಾಡಿದ್ರು, ಇವ್ರಿಗೆ ಭೋಜನ ರೆಡಿ ಮಾಡಿಟ್ಟಿದ್ರು. ಇವ್ರು ಮೀನ್ ಹಿಡಿದಿರ್ಲಿ, ಏಸು ಕುಸು ಮೀನ್ ಹಿಡಿದು ಅದಕ್ಕೆ ಮಸಾಲೆ ಹಾಕಿ ಫ್ರಿಶ್ ಎಲ್ಲ ಹಾಕಿ ಎಲ್ಲ ಫ್ರೈ ಮಾಡಿ ರೆಡಿ ಮಾಡಿ ಏನ್ ಮಾಡಿರ್ತಾರೆ, ಬನ್ರಿ ಮಕ್ಳ ಏನ್ ಮಾಡಿದೀನಿ ಕೂತ್ಕೊಂಡು ಊಟ ಮಾಡಿ ಅಂತಂತ ಹೇಳ್ತಾರಂತೆ. ಅವಾಗ ಯಾರು ಒಬ್ರು ಶಿಷ್ಯರು ಮಾತಾಡ್ರ ಅಂದ್ರೆ ಮಾತಾಡ್ಲೇ ಇಲ್ಲ ಅಂತಾರಿ. ಯಾಕೆ? 12ನೇ ವಾಕ್ಯ ಓದಿಂತೀನಿ, 12th ವರ್ಸ್. ಯೇಸು ಅವರಿಗೆ ಎಂದದ್ದು, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯ ಪಡಲಿಲ್ಲ. ಆಮೇಲೆ ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದೆದ್ದ ಮೇಲೆ ಶಿಷ್ಯರೇ ಕೊಂಡದ್ದು ಎಂದು ಇದು ಮೂರನೇ ಸಾರಿ. ಎಷ್ಟನೇ ಸರಿ ಇದು? ಮೂರನೇ ಸಾರಿ ಸರ್. ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲ ಸ್ಥಿತಿನೂ ಏಸು ಕ್ರಿಸ್ತು ಅಂತಾನೆ ಕಾಣಿಸಿಲ್ಲ ರೀ. ಇಲ್ಲಿ ಟೋಟಲ್ ಡಿಫ್ರೆಂಟ್ ಆಗಿ ಬಂದವ್ರೆ. ಸೈಲೆಂಟ್ ಆಗ್ಬಿಟ್ಟು ಶಿಷ್ಯನ್ರು ಆಕ್ಷನ್ಸ್ ಅವ್ರು ಮಾಡಿರೋಂಥ ಕಾರ್ಯಗಳಿತ್ತು ಗೊತ್ತಾ, ಅದರಲ್ಲಿ ಕಂಡಿಟ್ಕೊಂಡ್ರು ಇವು ಜೀಸಸ್ ಎಷ್ಟು ಅಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ, ಇಲ್ಲಿ ಬಂದಿರೋದೇ ಬೇರೆ. ವಯಸ್ಸಾಗಿರೋ ಅಂತಾರನೂ ಬಂದಿಲ್ಲ, ತೋಟಗಾರ ಅಂತಾರನೂ ಬಂದಿಲ್ಲ. ಹೆಂಗ್ ಬಂದರೆ ಟೋಟ್ಲಿ ಡಿಫ್ರೆಂಟ್. ಇವು ಎಲ್ಲದಲ್ಲಿ ಹೆಂಗ್ ಕಂಡಿಟ್ಕೊಂಡ್ರು? ಇವರು ಜೀಸಸ್ ಅಂದ್ರೆ ಆಕ್ಷನ್ಸ್. ತೋಮಾಗ್ ಮಾತ್ರ ಒಂದೇ ಒಂದ್ಸತಿ ರೀ. ಯಾಕೆ ಅಂದ್ರೆ ತೋಮ ಹೇಳ್ಬಿಟ್ರೆ ನಂಬೋದಿಲ್ಲ ಅಂತ, ನಂಬಿಕೆ ದೃಢಪಡಿಸ್ಬೇಕಲ್ಲ. ಇವ್ರು ನಂಬಿಕೆ ದೃಢಪಡಿಸಿದ್ರೆ ಇವ್ರಿಗೆ ಲೋಕಕ್ಕೆ ಸಾಕ್ಷಿ ಕೊಡಕ್ ಸಾಧ್ಯ. ತೋಮಾಗ್ ಮಾತ್ರ ಅದೇ ತರ ಶರೀರ ರೀ. ಅಂಡರ್ಲೈನ್ ಮಾಡ್ಕೊಳ್ಳಿ, ಅದೇ ಶರೀರ ಅಲ್ಲ, ಅದೇ ತರದ ಒಂದು ಶರೀರದಲ್ಲಿ ಬಂದೇ ಮಾಡಿದ್ರೆ ಕಾಣಿಸ್ಕೊಂತಾರೆ. ತೋಮ ಬೆಳ್ಳು ಹಾಕಿಲ್ಲ, ಮುಟ್ಟು ನೋಡ್ಲೂ ಇಲ್ಲ. ಹಿಂಗ್ ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಕರ್ತನೇ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಯೇಸು ಹೇಳ್ತಾರೆ, ನೀನು ನೋಡ್ ನಂಬಿದ್ಯಾ, ನೋಡದೇ ಇರೋ ನಂಬೋರು ನಿನ್ಕಿದ ಧನ್ಯರು ಅಂತ ಹೇಳ್ತಾರೆ. ಅಂದ್ರೆ ಹಂಗಾರೆ ಏನ್ ಮೀನಿಂಗ್ ಅಂದ್ರೆ, ತೋಮಾಗೆ ಮಾತ್ರ ಏನ್ ಮಾಡ್ತಾರೆ, ನಂಬಿಕೆ ದೃಢಪಡಿಸ್ಕೊಂಡು ಕಾಣಿಸ್ಕೊತಾರೆ. ಎಲ್ಸೋ ಏನ್ ತಿಳ್ಕೊಂಡ್ಬಿಡ್ತಾರೆ, ಯೇಸು ಕ್ರಿಸ್ತು ಹಂಗೇ ಸುತ್ತೋಗ್ಬಿಟ್ರು, ಅದೇ ದೇಹದಲ್ಲಿ ಇಲ್ಗೋಗ್ಬಿಟ್ರು, ಸೀದಾ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ. ಹಂಗೆ ಪರಲೋಕದಲ್ಲಿ ನಾವು ಇವತ್ತು ಉಣ್ಗಳಿದೆ ಅಂತ ಯೋಚನೆ ಮಾಡಿ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಇದು ನಿಂಗೆ ಆಗ್ಬಿಟ್ಟ ಅಂತಂದ್ರೆ ಪರಲೋಕದಲ್ಲಿ ಭಯಂಕರ ಮೋಸವಾಗಿರೋ ದೃಶ್ಯ ರೀ. ಸ್ಟೇಫನ್ಗೆ ಕಲ್ಲುಡು ಸಾಯಿಸ್ಬಿಟ್ಟು, ಹಂಗೆ ಸ್ಟೇಫನ್ ಮೈಯೆಲ್ಲ ಉಣ್ಣಿರ್ತಾರ ಕಲ್ಲಿನ ಉಣ್ಗಳು. ಅಪೋಸ್ಟ್ಲ ಪೇತ್ರಗೆ ಅವರು ಕೂಡ ಸಿಲ್ವನ ಸಾಯಿಸ್ಬಿಟ್ರು ಉಲ್ಟಾ ಪಲ್ಟಾ ಹಾಕಿ. ಹಂಗ್ರೆ ಅಪೋಸ್ಟ್ಲ ಪೇತ್ರ ಕೂಡ ಕೈಗಳು ಮತ್ತೆ ಆಣಿಗಳಿರ್ತಾರ ಕಾಲ್ಗಳೆಲ್ಲ. ಪೌಲ್ನ ತಲೆ ಕಡ್ದು ಬಿಟ್ರು. ಹಂಗ್ರೆ ಅಂತ ಇಲ್ಲಿ ಒಂದು ಸ್ಟಿಚಸ್ ಇರ್ತದ. ಎಷ್ಟೋ ಜನಕ್ಕೆ ಸುಟ್ಟಾಕ್ಬಿಟ್ರು. ಹಂಗ್ರೆ ಎಲ್ಲ ಕಪ್ಪಗಿರ್ತಾರ, ಸುಟ್ಟಾಕಿರೋ ಬಾಡಿ ಹಂಗೆ ಇರ್ತಾರೆ ಪರಲೋಕದಲ್ಲಿ. ಇಲ್ಲರೇ, ಪರಲೋಕ ಶರೀರನ ಬೇರೆ, ಭೂಲೋಕ ಶರೀರ ಬೇರೆ. ಈ ಮಾಂಸಿಕ ದೇಹದಲ್ಲಿ ಪರಲೋಕ ಹೋಗಕ್ಕೆ ಸಾಧ್ಯ ಇಲ್ಲ ರೀ. ಅದರ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಆತ್ಮಿಕ ಶರೀರ ಬೇಕು. ರಕ್ತ ಮಾಂಸ ಪರಲೋಕ ರಾಜ್ಯಕ್ಕೆ ಏನಾಗೋದಿಲ್ಲ, ಸೇರುವುದಿಲ್ಲ. ಏರೋದಿಲ್ಲ. ವೆರಿ ಗುಡ್. ಬಾಧ್ಯ. ಬಾಧ್ಯನಾಗುವುದಿಲ್ಲ. ಕರೆಕ್ಟ್. ಓದಿ
ಫಸ್ಟ್ ಕೊರಿಂಥಿಯನ್ಸ್ 15:50. 1 ಕೊರಿಂಥ 15:50. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಆಗುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ದೇಹದಲ್ಲಿ ಸ್ವಲ್ಪ ದೂರವರೆಗೂ ಹೋಗೋದು ಹೊರತು ಪರಲೋಕೆಲ್ಲ ಹೋಗಕ್ ಸಾಧ್ಯ ಇಲ್ಲ ರೀ. ಅದಕ್ಕೆ ಏನ್ರಿ, ಈ ದೇಹದಲ್ಲಿ ಯೇಸುಕ್ರಿಸ್ತು ಪುನರುತ್ಥಾನಾಗಿಲ್ಲ. ಮತ್ತೆ ಅವ್ರ ದೇಹ ಏನಾಯ್ತು ಬ್ರದರ್? ದೇಹ ಇಲ್ವಲ್ಲ ಬ್ರದರ್, ದೇಹ ಏನಾಯ್ತು ಬ್ರದರ್ ಹಂಗಾರೆ ಅಂತಂದ್ರೆ ಓದ ನೋಡಿ ವಾಕ್ಯ. ಅಪೊಸ್ತಲ ಕೃತ್ಯಗಳು 2:27. ಅಪೊಸ್ತಲ ಕೃತ್ಯಗಳು 2:27. ಯಾಕಂದರೆ ನೀನು ಹ್ಮ್ ಓದಮ್ಮ. ಹೋದ್ರಿ ಓದಿ ಮಾಸ್ಟರ್. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ನೋಡ್ರ ಏನ್ರಿ, ಕೊಳಿಯುವಂತ ಅವಸ್ಥೆ ನೋಡಗೊಳಿಸೋದಿಲ್ಲ. ಹಂಗಾರೆ ಯೇಸು ಕ್ರಿಸ್ತನ ದೇಹ ನಮ್ಮೆಲ್ಲಾರ ದೇಹ ಹೇಳ್ತಾನೆ ಏನಿಲ್ಲ, ಕೊಳ್ತೋಗಿಲ್ಲ. ಮತ್ತೆ ದೇಹ ಅಟ್ಲೀಸ್ಟ್ ಇರ್ಬೇಕಲ್ಲ. ಏನಾಯ್ತು ಅಂದ್ರೆ ಆ ದೇಹದ ದೇವರೆಲ್ಲೋ ಒಂದ್ ಕಡೆ ಏನ್ ಮಾಡಿದಾರೆ, ರಹಸ್ಯವಾಗಿ ಇಟ್ಟಿದ್ದಾರೆ. ಅದೆಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಕ್ರಿಸ್ತನ ರಾಜ್ಯದಲ್ಲಿ ಖಂಡಿತವಾಗಿ ಏನ್ ಮಾಡ್ತಾರೆ, ದೇವ್ರು ಪ್ರಕಟಿಸ್ತಾರೆ. ಏಕೆ ಹೇಗೆ ಅಂತಂದ್ರೆ, ಇದೇ ತರ ಒಬ್ರು ದೇಹನ ದೇವರು ಶವ ಸಂಸ್ಕಾರ ಮಾಡಿದ್ರು. ಅವ್ರು ಎಲ್ಲಿ ಮಾಡಿದ್ರು ಅಂತ ಯಾರಿಗೇನಾಗಿಲ್ಲ, ಗೊತ್ತಾಗಿಲ್ಲ. ಯಾರ ದೇಹ ಅದು? ಮೋಶೆ. ವೆರಿ ಮೋಶೆ ಗುಡ್. ದೇಹ. ಎಸ್, ಮೋಸೆ ಕ್ರಿಸ್ತನ್ಗೆ ಛಾಯೆ, ನೆರಳು ಸ್ವರೂಪ ಆಗಿದ್ದಾರೆ. ಪಾಠ ಗೊತ್ತಿದ್ದಲ್ಲ, ಮೋಸೆ ಕ್ರಿಸ್ತನ್ಗೆ ಛಾಯೆ ಆಗಿದ್ದಾರೆ. ಮೋಸೆ ತರನೇ ಕ್ರಿಸ್ತನ್ ರೀ, ಅಲ್ವರ? ಇಸ್ರೇಲ್ ಜನಗಳೆಲ್ಲ ಬಿಡುಗಡೆ ಮಾಡ್ಕೊಂಡು ಕಾಣ್ಕೊಳೋದ್ರು, ನಮ್ಮನ್ನೆಲ್ಲ ಬಿಡುಗಡೆ ಮಾಡ್ಕೊಂಡು ಪರಮ ಕಾಣ್ಕೊಂಡು ಹೋಗ್ತಾ ಇದಾರೆ, ಅಲ್ವರ? ಆದ್ರೆ ಮೋಸೆ ಸತ್ತೋಗಿದ್ಮೇಲೆ ಮೋಸೆ ಶವನ ಸಂಸ್ಕಾರ ಮಾಡಿದ್ ಯಾರಪ್ಪ ಅಂದ್ರೆ ದೇವತನ ಕಳಿಸ್ತಾರೆ. ಎಲ್ಲಿ ಮಾಡೋದಂತ ಗೊತ್ತಿಲ್ಲ. ಯಾಕೆ ಯಾಕೆ ಅಂದ್ರೆ ಏನ್ರಿ, ಮೋಸೆ ಶವನೇನಾರೋ ಇಸ್ರೇಲ್ ಜನಗಳು ಶವ ಸಂಸ್ಕಾರ ಮಾಡಿದ್ರೆ ಆ ಕಾಲದಲ್ಲೇ ಇಸ್ರೇಲ್ ಜನಗಳು ಏನ್ ಮಾಡ್ಬಿಟ್ಟಿರೋರು, ಮೆಕ್ಕಾ ಮದೀನಾ ಮಾಡ್ಬಿಟ್ಟಿರೋರು. ಮಸೀದಿ ಆ ಕಾಲದಲ್ಲೇ ಕಟ್ಬಿಟ್ಟಿರೋರು. ಒಂದು ಗೋರಿ ಏನ್ ಮಾಡ್ಬಿಟ್ಟಿರೋ, ಕಟ್ಬಿಟ್ಟಿರೋರು. ಓ, ಇದು ಮೋಸೆ, ಇದು ನಾವ್ ಇಲ್ಲೇ ಆರಾಧನೆ ಮಾಡ್ಬೇಕು ಅಂತ. ಕರೆಕ್ಟಾ? ಯೇಸು ಕ್ರಿಸ್ತ ಕಾಲದಲ್ಲೇನೆ ಏನ್ ಹೇಳ್ತಾರೆ, ಸಮಾರ್ಯ ಸ್ತ್ರೀ ಮೋಸೆ ಬೆಟ್ಟದ ಮೇಲೆ ದೇವ್ರನ್ನ ಆರಾಧನೆ ಮಾಡೋದು ಹೇಳ್ಕೊಟ್ರು ಅಂದ್ರೆ ನಾವು ಬೆಟ್ಟಕ್ಕೆ ಹೋಗ್ಬೇಕು ಆರಾಧನೆ ಮಾಡಕ್ಕೆ ಅಂತ. ಆಯ್ತಾ ಇಲ್ವಾ ಮಾತು? ಆಮೇಲೆ ಮೋಸೆಯ ಒಂದು ದೀಪಸ್ತಂಭ ಇತ್ತು. ಮೋಸೆ ಒಂದು ಇದ್ ಮಾಡ್ತಾನೆ, ಏನೋ ತಾಮ್ರದ ಸರ್ಪ. ಈ ತಾಮ್ರದ ಸರ್ಪಕ್ಕೆ ಆರಾಧನೆ ಮಾಡ್ತಿದ್ರು. ಅಯ್ಯೋ, ಇದು ಮೋಸೆ ಮಾಡಿದ್ದು ಅಂತ. ಅದರ ಅದಕ್ಕೆ ಇಸ್ರೇಲ್ ಜನ ಹೇಳ್ತಾರೆ, ಮೋಸೆಯ ಸೀಟ್ ಮೇಲೆ ಕೂತ್ಕೊಂತಾರ ಅವರು ಅಂತ. ಮೋಸೆಗೆ ಅಷ್ಟು ಗೌರವ ಕೊಡೋರಿ. ಏನೋ ಮೋಸೆ ಒಂದು ಶವ ಸಂಸ್ಕಾರ ಮಾಡಿದ್ರೆ ಅದನ್ನೇ ಮಾಡ್ಬಿಡಿರೋರು, ಅದನ್ನೇ ಆರಾಧನೆ ಮಾಡಿದ್ರು. ಇವಾಗ ಈ ಕಾಲದಲ್ಲಿ ಹೆಂಗೈತೆ, ಇಸ್ರೇಲ್ಗೆ ಹೋಗಿ ಅಂತೀರಿ, ಯೇಸು ಕ್ರಿಸ್ತನ ಏನ್ರಿ ಸತ್ತೋಗಿರೋದು ಆ ಜಾಗ, ಅದನ್ನೇ ಮಾಡ್ಬಿಟ್ಟಾರೆ. ಅದನ್ನ ಪರಿಶುದ್ಧ ಸ್ಥಳ ಅಂತ ಅದನ್ನೇ ಒಂದು ದೇವಸ್ಥಾನ ಮಾಡ್ಬಿಟ್ಟಾರೆ, ಅಲ್ವರ? ಸೇತಾನಿಗೆ ಇದೇ ತಾನೇ ಬೇಕು. ನಿಜವಾದ ದೇವ್ರು ಬಿಟ್ಬಿಟ್ಟು ವಿಗ್ರಹಗಳನ್ನ ಆರಾಧನೆ ಮಾಡೋದೇನ್ರಿ ಅವನ ಕೆಲಸ. ಇದನ್ನೇ ಮಾಡಿಸ್ಬಿಟ್ಟಿರ್ರು. ಅದಕ್ಕೆ ದೇವ್ರ ಅಂತಂದ್ರು ರಹಸ್ಯವಾಗಿ ಇಟ್ಬಿಟ್ರಿ. ಇವತ್ತು ಕೂಡ ನೋಡ್ತೀನಿ, ಗೋವಾದಲ್ಲಿ ಸೆಂಟ್ ಝೇವಿಯರ್ ದೇಹ ಏನಾಗ್ತೈತೆ, ಏನಾಗ್ತೈತೆ ಹಾಗೆ ಇದೆ ಬ್ರೋ. ಅಲ್ವಾ? ಇವತ್ತು ಹೋಗಿದ್ದೀನಿ, ಅಯ್ಯೋ ಎಷ್ಟೋ ಜನ ಕ್ರೈಸ್ತರು ನಿಂತ್ಕೋತಾರೆ, ಅಯ್ಯೋ ದೇವರಪ್ಪ, ದೇವ್ರ ಭಕ್ತನಪ್ಪ, ಸಂತರು ಅಂತ, ಅಲ್ವರ? ಅದನ್ನ ಹೋಗಿ ಪೂಜೆ ಮಾಡ್ತಾರೆ. ಎಲ್ಲಿ ಬೈಬಲ್ ಕೊಟ್ಟವ್ರ? ಯೋಚನೆ ಮಾಡಿದ್ದೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ಬೈಬಲ್ ಇಲ್ದಿರೋದು. ಇದು ಯೇಸು ಕ್ರಿಸ್ತನ ದೇಹ ಬಿಟ್ಟಿದ್ರೆ, ಪುನರ್ತನ ಆಗಿದ್ರೆ ಶಿಷ್ಯನಿಗೆ ಏನಾಗಿರೋದು? ದೇಹ ಇಲ್ಲ ಐತೆ, ಪುನರ್ತನ ಆಗಿರೋ ಹಂಗ್ರೆ ಅವ್ರು ಯಾರು? ಅವ್ರು ಯೇಸು ಕ್ರಿಸ್ತಲ್ಲಪ್ಪ, ಇದು ನಮ್ಮ ಯೇಸು ಕ್ರಿಸ್ತ ಬಾಡಿ ಇದು ನೋಡಿ, ಇದು ಬಾಡಿ ಇಂಪಾರ್ಟೆಂಟ್. ಏನ್ ಮಾಡೋರು, ಬಾಡಿ ಇಟ್ಕೊಂಡ್ಬಿಟ್ಟಿರೋರು, ಅವ್ರು ಯೇಸು ಕ್ರಿಸ್ತನ ಬಿಟ್ಬಿಟ್ಟಿರೋರು. ಅದಕ್ಕೆ ಏನ್ ಮಾಡಿದ್ರು, ಇವ್ರು ಮುಂಚೆನೆ ನಂಬಿಕೆ ಇಲ್ಲ, ಈ ತರ ಎಲ್ಲ ಮಾಡೋದು ಏನಾಗ್ತದೆ, ಇನ್ನ ಅಪನಂಬಿಕೆ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆನ ದೃಢಪಡಿಸೋದಕ್ಕೋಸ್ಕರ ದೇಹನ ಇಲ್ದಿರೋ ತರ ಮಾಡಿದ್ರು. ಆ ದೇಹ ಅಂತೂ ಕೊಳೆ ವಸ್ತು ಅಂತ ನೋಡಿಲ್ಲ ಬೈಬಲ್ ಪ್ರಕಾರ. ಎಲ್ಲಿದೆ ಅಂತ ನಮಗಂತೂ ಗೊತ್ತಿಲ್ಲ. ದೇವ್ರೇನ್ ಮಾಡ್ತಾರೆ, ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಅದನ್ನ ರಹಸ್ಯವಾಗಿ ಇಟ್ಟಿರ್ತಾರೆ, ನೋಡಿಸ್ತಾರೆ. ಮಂಜೂಷ ಪೆಟ್ಟಿ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ಅದನ್ನ ಮುಟ್ರನೇ ಏನಾಗ್ಬಿಡೋದು, ಭೂಕಂಪ ಬಂದ್ಬಿಡೋದು, ಮುಟ್ರನೇ ಸತ್ತೋಗ್ಬಿಡೋರು. ಅಂತ ಮಂಜೂಷ ಪೆಟ್ಟಿ ಇವತ್ತು ಕಣ್ಣು ಕಾಣಿಸಿಲ್ಲ ಅಂದ್ರೆ ಅದು ದೇವ್ರು ಏನ್ ಮಾಡೋದು, ಎಲ್ಲೋ ಒಂದ್ ಕಡೆ ರಹಸ್ಯವಾಗಿ ಇಟ್ಟ ನೋಡಿದ್ರಿ. ದೇವ್ರ ರಾಜ್ಯದಲ್ಲಿ ದೇವ್ರು ಏನ್ ಮಾಡ್ತಾರೆ, ಅದನ್ನ ಬಯಲಿಗೆ ತರ್ತಾರೆ. ಅವರ ಒಟ್ಟಿನಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತರಿಗೆ ದೇವ್ರು ಏನಪ್ಪ ಮಾಡೋದು ಅಂತಂದ್ರೆ ಏನ್ರಿ, ಒಂದು ಪುನರುತ್ಥಾನ ಮಾಡಿ ಆತ್ಮಿಕ ಶರೀರದಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಕೊಟ್ಟಿರೋದು. ಅದಕ್ಕೆ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಇರ್ಬೇಕಾರೆ ಅಂತಂದ್ರು, ಆತ್ಮದಲ್ಲಿ ಹುಟ್ಟವನು ಹೆಂಗಿರ್ತಾನಂತೆ ನೋಡಿ, ಓದನ ಇಲ್ಲಿ ಜಾನ್ 3:8. ಜಾನ್ 3:8, ಯೋಹಾನ 3:8. ಯೋಹಾನ 3:8. ಸಿಸ್ಟರ್ಸ್ ಯಾರೋ ಓದ್ತೀರಾ? ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ,
ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಆತ್ಮನಿಂದ ಹುಟ್ಟಿದವನು ಎಲ್ಲರೂ ಏನ್ರಿ ಅದರಂತೆಯೇ. ಆತ್ಮದಿಂದ ಹುಟ್ಟವರೆಲ್ಲ ಹೆಂಗಿದಾರಂತೆ? ಅದರಂತೆ. ಯಾವ್ರಂತೆ? ಗಾಳಿಯಂತೆ. ಬರ್ತಾರೆ ಹೋಗ್ತಾರೆ, ಸಪ್ಳ ಮಾತ್ರ ಕೇಳ್ಬೋದು, ಕಣ್ಣಿಗೇನಾಗಲ್ಲ, ಕಾಣಿಸಲ್ಲ. ಆತ್ಮಿಕ ಶರೀರದಲ್ಲಿ ಕ್ರಿಸ್ತನ ಪುನರ್ತನಾಗಿರೋ ಇದೇ ರೀತಿ ಇದ್ರಿ. ರೂಮ್ ಮೇಲೆ ಲಾಕ್ ಆಗಿತ್ತು, ಡೋರ್ ಲಾಕ್ ಆಗಿತ್ತು, ಸಡನ್ ಆಗಿ ಬರೋರು ಸಡನ್ ಆಗಿ ಹೋಗೋರು, ಯಾರು ಕಣ್ಣಿಗೇನಾಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇರಲ್ಲ. ಊಟ ಮಾಡ್ತಾರೆ, ರೊಟ್ಟಿ ಮುರಿದ್ರು ಪಟ್ಟಂತ ಮಯ ಆಗ್ಬಿಟ್ರು, ಯಾರು ಕಣ್ಣಿಗೇನಾಗಿಲ್ಲ, ಕಾಣಿಸ್ಲೇ ಇಲ್ಲ. ಆತ್ಮಿಕ ಶರೀರದಲ್ಲಿ ಹುಟ್ಟಿರೋರು ಹೀಗೆ. ಹಂಗೆ ಇವತ್ತು ಯೇಸು ಕ್ರಿಸ್ತರದ್ದು ಎಂತ ಶರೀರ? ಮಾಂಸಿಕ ಶರೀರನ ಆತ್ಮಿಕ ಶರೀರನ? ಆತ್ಮಿಕ ಶರೀರದಲ್ಲಿ ಏನಪ್ಪ ಬರೀ ಇಬ್ರು ಉತ್ತರ ಕೊಡ್ತಾವ್ರೆ. 8 ಜನ ಇದಾರೆ, 8 ಜನದಲ್ಲಿ ಬೇರೆ ಯಾರಿಗೂ ಏನೋ ಅರ್ಥನೇ ಆಗಿಲ್ವಾ? ಹೇಳ್ರಿ, ಯೇಸು ಕ್ರಿಸ್ತ ಪುನರುತ್ತನಾಗಿರೋ ಎಂತ ಶರೀರ? ಆತ್ಮಿಕ ಶರೀರ ಪಾಸ್ಟರ್. ಆತ್ಮಿಕ ಶರೀರ. ವೆರಿ ಗುಡ್. ಎಲ್ಲಿ ನಮ್ಮ ದೇವದನ್ ಬ್ರದರ್ ಸರ್ ಹೇಳ್ರಿ, ಯೇಸು ಕ್ರಿಸ್ತ ಪುನರುತ್ತನಾಗಿದ್ದು ಎಂತ ಶರೀರ? ಸರ್ ಆತ್ಮಿಕ ಶರೀರ. ಆತ್ಮಿಕ ಶರೀರ. ವೆರಿ ಗುಡ್ ಅಲ್ವರಾ? ಆತ್ಮಿಕ ಶರೀರ ಆದ್ರೆ ಏನ್ರಿ ಇದೇ ಮಾಂಸದಲ್ಲಿ ಇದೇ ದೇಹದಲ್ಲಿ ನೋಡಕ್ಕೆ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಅಪೋಸ್ಟಲ್ ಪೌಲು ಈ ಆತ್ಮಿಕ ದೇಹದಲ್ಲಿ ಪುನರ್ತನಾಗಿಂತ ಕ್ರಿಸ್ತನ್ ಏನ್ ಮಾಡಿದ್ರು? ನೋಡಿದ್ರು. ನೋಡಿದ ತಕ್ಷಣ ಅಪೋಸ್ಟಲ್ ಪೌಲ್ ಕಣ್ಣೇನಾಯ್ತು? ಅಪೋಸ್ಟಲ್ ಪೌಲ್ ಕಣ್ಣೇನಾಯ್ತು? ಕಣ್ಣು ಓದವ್ ಸರ್. ಕಣ್ಣು ಓದವು ಅಲ್ವರಾ? ಹೇಗೆ ಕಣ್ಣು ಓದವು ನೋಡಿ, ಓದೋಣ ಎಲ್ಲಿ ಅಂತಂದ್ರೆ ಅಪೋಸ್ಟಲ ಕೃತ್ಯಗಳಲ್ಲಿ ಒಂದ್ ನಿಮಿಷ ಅಪೋಸ್ಟಲ ಕೃತ್ಯಗಳಲ್ಲಿ ಕೊಟ್ಟಿದ್ದಾರೆ. 9ನೇ ಅಧ್ಯಾಯ ಬರೋದು. ಅಲ್ಲ, ಒಂದ್ ನಿಮಿಷ 9ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ ಓದ್ಕೊಂಬನ್ನಿ, 3ರಿಂದ 7. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಒಂದ್ ನಿಮಿಷ ಸ್ಟಾರ್. ಏನ್ ಸ್ಟಾರ್? ಅಲ್ಲಿ ಒಂದ್ ಬೆಳಕು ಕಾಣಿಸ್ತು, ಒಂದು ವಾಣಿಯ ಸದ್ಯ ಏನ್ ಮಾಡುದಂತೆ ಸ್ಟಾರ್? ಕೇಳಿಸ್ತು. ಕರೆಕ್ಟಾ? ಸರಿ, ಬೆಳಕು ಹೆಂಗಿತ್ತು ಅಂತ ಅಂದ್ಬಿಟ್ಟು ನೋಡಿದ್ರೆ, ಹಾಗೆ ಕೈ ಇಟ್ಕೊಳ್ಳಿ, ತಿರ್ಗಾ ಬರೋಣ. ಅಪೋಸ್ಟಲ ಕೃತ್ಯಗಳು 26ನೇ ಅಧ್ಯಾಯ 13ನೇ ವಾಕ್ಯ ಓದಿಂತೀನಿ. ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ಸೂರ್ಯನ್ಕಿಂತ ಹೆಚ್ಚಾದಂತ ರೀತಿಯಲ್ಲಿ ಹೊಳಪಲ್ಲಿ ಹೊಳೆಯೋದನ್ನ ಕಂಡ್ರಂತೆ. ಯೋಚನೆ ಮಾಡಿ, ಯಾವ ಟೈಮಲ್ಲಿ ಹೇಳ್ತಾರೆ? ಮಧ್ಯಾಹ್ನ ಸೂರ್ಯ ಹೊಳೆಯೋದಕ್ಕಿಂತ ಬ್ರೈಟ್ ಆಗಿ ಅದರ ಹೇಳ್ತಾರೆ ಕಾಣಿಸ್ಕೊಡಂತೆ. ಇವಾಗ ಮಧ್ಯಾಹ್ನ ಸೂರ್ಯ ನೋಡೋಕಾಯ್ತದ? ಸೂರ್ಯನ ಕಣ್ಣೆತ್ಬಿಟ್ಟು ನೋಡಿ ಕಾಣಿಸ್ತಾನ? ಸೂರ್ಯ ನೋಡೋಕಾಯ್ತದ? ಮಧ್ಯಾಹ್ನ ಮೊಟ್ಟ ಮಧ್ಯಾಹ್ನ ಬೇಸಿಗೆಯಲ್ಲಿ ಹಿಂಗ್ ತಲೆ ಎತ್ಬಿಟ್ಟು ಸೂರ್ಯ ನೋಡೋಕಾಯ್ತದ? ನೋಡಿದ್ರೆ ನಮ್ ಕಣ್ಣೇನಾಯ್ತದೆ? ಏನಾಗ್ತದೆ? ಕರೆಕ್ಟ್ ಏನಾಗ್ತದೆ ಸ್ಟಾರ್? ಕಣ್ಣು ಮೊಬ್ಬಾಗ್ತಾವ. ಅದನ್ನ ನೋಡಿದ ತಕ್ಷಣ ಬೇರೆ ಕಡೆ ಏನು ಕಣ್ಣಿಗೆ ಕಾಣಿಸಲ್ಲ ನಮ್ಗೆ. ಇದಕ್ಕಿಂತ ಪ್ರಕಾಶವಾಗಿರೋಂಥ ರೀತಿಯಲ್ಲಿ ಯಾರಿದ್ರಂತೆ? ಕ್ರಿಸ್ತನ್ ಇದಂತೆ. ಯೋಚನೆ ಮಾಡಿರ್ತೀನಿ, ಈ ಬೆಳಕಲ್ಲಿ ಕ್ರಿಸ್ತನ್ ಕಾಣಿಸ್ಕೊಂಡಿರೋದು. ಇವಾಗ ಅಕ್ಕಪಕ್ಕದವ್ರು ಯಾರಿಗಾರು ಕಾಣಿಸ್ತಾ? ಇಲ್ಲ, ಯಾರು ಕಾಣಿಸಿಲ್ಲ. ಇದು ನೋಡಿದ ತಕ್ಷಣ ಅಪೊಸ್ತಲ ಪೌಲ್ ಕಣ್ಣೇನಾಯ್ತು? ಕಣ್ಣು ಎಲ್ಲ ಮೊಬ್ಬಾಗೈತಿ. ಕಣ್ಣೇ ಹೊಟ್ಟೋಯ್ತು. ಮೊಬ್ಬೆನ ಕಣ್ಣೇ ಹೊಟ್ಟೋಯ್ತು, ಕಣ್ಣೇ ಕಾಣಿಸಿಲ್ಲ. ಕಣ್ಣೆಲ್ಲ ಅನಾನಿಯಾಸ್ ಬಂದು ಪ್ರಾರ್ಥನೆ ಮಾಡಿದ್ಮೇಲೆ ಕಣ್ಣೇನಾಯ್ತು? ಅರ್ಧಂಬರ್ಧ ಕಣ್ಣು ಬರ್ತದೆ ಅಲ್ವರ? ಯೋಚನೆ ಮಾಡ್ರಿ. ಹಂಗಾರೆ ಈ ಮಹಿಮೆ ಅಂತ ಕ್ರಿಸ್ತನ್ನ ಇಡೀ ಜಗತ್ತು ಎಲ್ಲಾರು ಅವ್ರನ್ನ ನೋಡ್ತಾರ. ಹಾಗಾದ್ರೆ ವಾಕ್ಯದ ಅರ್ಥ ಏನಾಗಿರ್ಬೇಕು? ಬೇರೆ ಏನೇ ಇರ್ಬೇಕು ತಾನೆ? ಅದನ್ನ ಹಂಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ? ಹಂಗ ಅರ್ಥ ಏನಪ್ಪಾ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಇವಾಗ ಬನ್ನಿ, ಇಲ್ಲಿ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಅದಕ್ಕೆ ಹೇಳಿದ್ದು ಬರೀ ಧ್ವನಿ ಮಾತ್ರ ಕೇಳಿಸ್ತಂತೆ, ಕಣ್ಣಿಗೆ ಯಾರಿಗೂ ಕಾಣಿಸಿಲ್ಲ. ಅಪೊಸ್ತಲ ಪೌಲ್ಗೆ ಮಾತ್ರ ಕಾಣಿಸ್ಕೊಂಡಿದ್ದು. ನೆಕ್ಸ್ಟ್ ಮಿಗ್ದವ್ರಿಗೆಲ್ಲ ಏನಾಯ್ತಂತೆ? ಅದರಲ್ಲಿ ಓದಿ 7ನೇ ವಾಕ್ಯ ಓದಿ ಸಿಸ್ಟರ್. ಅಪೊಸ್ತಲ ಕೃತ್ಯಗಳು 9:7. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಅಂಡರ್ಲೈನ್ ಮಾಡ್ಕೊಳ್ಳಿ ಇಷ್ಟ. ಧ್ವನಿಯನ್ನು ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಅಂದ್ರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ಬೇಕಾರೆ ಎಲ್ಲಾರ್ಗೂ ಕಣ್ಣು ಕಾಣೋ ರೀತಿಲಿ ಏನಾಗಲ್ಲ, ಬರಲ್ಲ.
ಹಂಗೇನೋ ಬಂದ್ರೆ ಕಣ್ಗಳೇನಾಗ್ಬಿಡ್ತದೆ ಕೂಡಾಗ್ಬಿಡ್ತಾರೆ. ಹಂಗಾರೆ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಆತ್ಮಿಕ ಶರೀರದಲ್ಲ, ಎರಡನೇ ಬರೀಕಲ್ಲಿ ಬರ್ಬೇಕಾರೆ ಈ ಆತ್ಮಿಕ ಶರೀರದಲ್ಲಿ ಯೇಸು ಕ್ರಿಸ್ತು ಹೇಗಪ್ಪ ಬರ್ತಾರೆ ಅಂತ ನಾವೇ ಮಾಡ್ಕೋ ಅರ್ಥ ಮಾಡ್ಕೊಬೇಕು. ಅದರ ಅದಕ್ಕೆ ನೋಡ್ಬೇಕಾರೆ ಮಹಿಮೆಯಲ್ಲಿರೋಂಥ ಕರ್ತನೋ ಎರಡನೇ ಬರೀಕಲ್ಲಿ ಬರ್ಬೇಕಾರೆ ಈ ಮಹಿಮೆ ಶರೀರದಲ್ಲಿ ಹೇಗೆ ಬರ್ತಾರೆ ಅಂತ ನಾವೇ ಮಾಡ್ಕೋ ತಿಳ್ಕೊಬೇಕು. ಇದನ್ನ ನೆಕ್ಸ್ಟ್ ವೀಕಲ್ಲಿ ಇದನ್ನ ಹೇಗೆ ಮಹಿಮೆ ಶರೀರದಲ್ಲಿ ಬರ್ತಾರೆ, ಈ ಮಹಿಮೆ ಶರೀರದಲ್ಲಿ ಕರ್ತನ ಹೇಗೆ ಕಂಡುಹಿಡಿದು ಅಂತ ನಾವೇ ಮಾಡೋಣ ನೆಕ್ಸ್ಟ್ ವೀಕಲ್ಲಿ ನೋಡೋಣ. ಓಕೆನಾ? ಸರಿ, ಯಾರಿಗೇನೋ ಪ್ರಶ್ನೆ ಇದೆಯಾ? ಯಾರಿಗೇನೋ ಡೌಟ್ಸ್ ಇದೆಯಾ? ನಾನು ಹೇಳ್ಕೊಡೋದು ಎಲ್ಲರಿಗೂ ಕ್ಲಿಯರ್ ಅರ್ಥ ಆಗ್ತಿತ್ತಾ? ಸುರೇಶ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ನೋ ಡೌಟ್ಸ್. ಓಕೆ, ನಾವ್ ಆಕ್ಚುಲಿ ಮೊದಲ ತಿಳ್ಕೊಂಡಿರೋದು ಶರೀರವಾಗಿ ಕಾಣಿಸ್ಕೊಡೋಣ ಅಂತ ತಿಳ್ಕೊಂಡಿವ್ರಿ. ಬಟ್ ರೆಫರೆನ್ಸ್ ಎಲ್ಲ ಕಂಪೇರ್ ಮಾಡಿದ್ವಿ, ಅದನ್ನ ಆತ್ಮ ಸ್ವರೂಪನಾಗೆ ಆತ್ಮರೂಪದಲ್ಲೇ ಕಂಡ್ರು ನೀವು. ಓಕೆ, ಥ್ಯಾಂಕ್ ಯು ಸುರೇಶ್ ಬ್ರದರ್. ನಾನು ಹೇಳ್ಕೊಡೋದು ಕ್ಲಿಯರ್ ಅರ್ಥ ಆಗ್ತದೆ ಅಲ್ಲ, ಏನು ತೊಂದರೆ ಇಲ್ವಲ್ಲ? ಅರ್ಥ ಆಗ್ತಿದ್ರೆ. ಓಕೆ, ಗುಡ್. ಸ್ಯಾಮ್ಯುಲ್ ಬ್ರದರ್ ಬ್ರದರ್ ಅರ್ಥ ಆಗಿದೆ brother. ಅರ್ಥ ಆಗಿದ್ಯಾ? ಸರಿ, ಓಕೆ. ಅನಿಲ್ ಬ್ರದರ್, ಅನಿಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಮಾಯಾ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಬಟ್ ಇದು ಜಾನ್ 16:13 ಅಲ್ಲಿ ಸತ್ಯದ ಆತ್ಮನು ಬಂದಾಗ ಅಂತ ಯೇಸು ಸ್ವಾಮಿ ಹೇಳ್ತಾರಲ್ಲ, ಅದಾದ್ಮೇಲೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ಏನೋ ನಾಲಿಗೆ ವಿಂಗಡಿಸೋಗೆ ಬೆಂಕಿಯ ರೂಪದಾಗ ಬರ್ತದಲ್ಲ. ಕೆಲವು ಜನ ಅಂತಾರ ಅದನ್ನು ಒಂಥರ ಬ್ಯಾಪ್ಟಿಸಮ್ ಅಂತ. ಅದಕ್ಕೂ ಇದಕ್ಕೂ ಏನು ರಿಲೇಷನ್ ಇಲ್ಲ ಅಲ್ಲ? ಇಲ್ಲ ಸರ್, ಅದಕ್ಕೆ ರಿಲೇಷನ್ ಇಲ್ವೇ ಇಲ್ಲ. ಅದು ಪವಿತ್ರಾತ್ಮನ ದೇವರು ಸಭೆ ಮೇಲೆ ಅಭಿಷೇಕ ಮಾಡಿದ್ದು, ಆಯ್ತಾ? ಸೊ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ಸರಿ, ಆಮೇಲೆ ನಾನು ಕೊಟ್ಟಿದ್ದ ಲಿಂಕ್ ಎಲ್ಲ ಸಿಸ್ಟಮೆಟಿಕ್ ಸ್ಟಾರ್ಟಿಂಗ್ ಕೇಳಿದ್ರಾ? ಕೇಳ್ತಿದ್ದೀನಿ. ದಯವಿಟ್ಟು ಕೇಳಿ, ಯಾಕೋತರ ಆ ಪಾಠಗಳು ತುಂಬಾ ಮುಖ್ಯ. ಆಮೇಲೆ ದಯವಿಟ್ಟು ಕ್ಲಾಸಸ್ಗಳನ್ನ ರೆಗ್ಯುಲರ್ಗೆ ಅಟೆಂಡ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಸರ್, ಓಕೆನಾ? ಓಕೆ. ಆಮೇಲೆ ಇನ್ ಕೇಸ್ ಮಿಸ್ ಆದರೆ ನಿಮಗೆ 7 ದಿನ ಸೆಂಟ್ರಲ್ ಟೈಮ್ ಇರ್ತಾರೆ. ನಾನು ಕೊಟ್ಟಿರೋ ರೆಕಾರ್ಡಿಂಗ್ನ 1 hour ಇರ್ತದೆ. ಅದನ್ನ ದಯವಿಟ್ಟು ಸೆಂಟ್ರಲ್ ಕೇಳ್ಕೊಳಕ್ಕೆ ಏನು ಮಾಡಿ, ನೀವು ಪ್ರಯತ್ನ ಮಾಡಿ. ಆವಾಗ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ ನೀವು ನೆಕ್ಸ್ಟ್ ವೀಕ್ ಕೇಳೋದಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಎಸ್ ಬ್ರದರ್. ಸರಿ, ಓಕೆ, ಥ್ಯಾಂಕ್ ಯು. ದೇವದನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ದೇವದನ್ ಬ್ರದರ್, ಸುಲೋಚನಾ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ?